ನಮಸ್ತೆ. ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯ ಸ್ಮರಣೆಯ ನಿಮಿತ್ತ ನಮ್ಮ ಚಿತ್ತ ಕಿತ್ತೂರಿನತ್ತ. ನಾವು ನಸುಕಿನ ಜಾವ 4:15 ಇಲ್ಲಿ ಬಿಟ್ವಿ. ಸರಿಯಾಗಿ 7:15 ನಾವು ಕಿತ್ತೂರನ್ನು ತಲುಪಿದೆವು. ನೇರವಾಗಿ ಅರಮನೆಯ ಆಂಜನೇಯನಿಗೆ ಒಂದು ದರ್ಶನವನ್ನು ಮಾಡಿಕೊಂಡು, ಇದೇ ನೋಡಿ ಆಂಜನೇಯ ದೇವಸ್ಥಾನ. ಇದು ಅಲ್ಲಿಯ ವೀಕ್ಷಣಾ ಕೋಟೆ. ಅಲ್ಲಿಗೆ ನಾವು ಆಗಮಿಸಿದ್ವಿ. ಈ ಕೋಟೆಯ ಮೇಲೆ ನಿಂತು ಇಡೀ ಊರಿನ ಸುತ್ತಮುತ್ತ ಕಣ್ಣಾಡಿಸ್ತಾ ಇದ್ರು. ವೈರಿಗಳ ಆಗಮನ ಆಗೋದಾಗಿರಬಹುದು, ಅದು ಏನೇ ಅಡೆತಡೆಗಳು ಆಗುವಂಥದ್ದು, ಇದೆಲ್ಲವನ್ನ ಬಹುಶಃ ಈ ಕೋಟೆಯ ಮೇಲೆ ನಿಂತು ಆಗಿನ ಸೈನಿಕರು ವೀಕ್ಷಣೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಈ ಥರ ಎಲ್ಲ ಸ್ಟೆಪ್ ಹತ್ಕೊಂತ ಬರಬೇಕು. ಹಿಂಗೆ ಹತ್ತ ಅಂತ ಭಾಳ ಏನು ಸ್ಟೆಪ್ಗಳಿಲ್ಲ, ಮಾಮೂಲಾಗಿರ್ತಕ್ಕಂತಹ ಸಂಖ್ಯೆಯಲ್ಲಿ ಈ ಮೆಟ್ಟಲುಗಳಿದ್ದಾವೆ. ಈ ಥರ ಹತ್ಕೊಂಡು ಬಂದು ನಂತರ ನೀವು ಬಲಗಡೆ ಹೊರಳಿದೆ ಅಂದರೆ ಅಲ್ಲೊಂದಿಷ್ಟು ಮತ್ತೆ ಮೆಟ್ಲುಗಳಿರ್ತವೆ. ಅದರ ಮೇಲೆ ನೀವು ಹತ್ತಿದರೆ ಈ ಥರ ಎಲ್ಲ ದೃಶ್ಯಗಳು ನಿಮಗೆ ಕಂಡುಬರ್ತವೆ. ನೋಡಿ, ಇಲ್ಲಿ ಕಣ್ಣಂಚಿನವರೆಗೂ ಇಡೀ ಕಿತ್ತೂರನ್ನು ಈ ಕೋಟೆಯ ಮೇಲೆ ನಿಂತು ನೋಡ್ಬೋದು. ಇಲ್ಲೊಂದು ಗ್ರೀನ್ ಬೋರ್ಡ್ ಇದೆ. ಇದರಲ್ಲಿ ಕಿತ್ತೂರಿನ ಇತಿಹಾಸವನ್ನು ನಾವಿಲ್ಲಿ ಎಂಟ್ರೆನ್ಸಿಗೆ ಕೋಟೆಯನ್ನು ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ನೋಡ್ಬೋದು. ನಂತರ ಈ ಥರ ಎಲ್ಲ ಇಡೀ ಊರನ್ನು ನಾವು ಇಲ್ಲಿಂದನೇ ನಿಂತು ಗಮನಿಸಬಹುದು. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನೆಲ್ಲ ಆಗ್ತಾ ಇದ್ದಾವೆ ಅನ್ನುವಂತಹ ಒಂದು ದೃಶ್ಯಗಳನ್ನು ಈ ಕೋಟೆಯ ಮೇಲೆ ನಿಂತ್ಕೊಂಡು, ವೀಕ್ಷಣಾ ಕೋಟೆಯ ಮೇಲೆ ನಿಂತ್ಕೊಂಡು ನಾವು ಇದನ್ನು ವೀಕ್ಷಣೆ ಮಾಡಬಹುದು. ಬಹುಶಃ ಆ ಸಂದರ್ಭದಲ್ಲಿ, ಆ ರಾಜಾಡಳಿತದ ವ್ಯವಸ್ಥೆಯ ಸಂದರ್ಭದಲ್ಲಿ ಇದನ್ನ ಒಂದು ವ್ಯೂ ಪಾಯಿಂಟಾಗಿ ಅವ್ರು ಮಾಡಿಕೊಂಡಿದ್ರು ಅಂತ ಅನಿಸುತ್ತೆ. ನೋಡಿ, ಬೆಳಗಿನ ಜಾವನೇ ನಾವು ಬಂದಿರೋದ್ರಿಂದ ಇನ್ನೂ ಸೂರ್ಯೋದಯದ ಆ ರಶ್ಮಿಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದನ್ನು ಗಮನಿಸಬಹುದು. ಈಗ ಸುತ್ತಮುತ್ತ ಹೊಲ ಗದ್ದೆಗಳನ್ನು, ತೆಂಗಿನ ತೋಟಗಳನ್ನು ಮಾಡ್ಕೊಂಡಿದ್ದಾರೆ. ನಂತರ ಬನ್ನಿ ಅರಮನೆ. ಇದು ಈಗ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಿತ್ತೂರಿನ ಅರಮನೆಯ ಪ್ರವೇಶವನ್ನು ನಾವು ನೋಡ್ತಾ ಇದ್ದೇವೆ. ನಾವು ಸಿನಿಮಾಗಳಲ್ಲಿ ಅಥವಾ ನಾಟಕಗಳಲ್ಲೆಲ್ಲ ಅದ್ಧೂರಿಯ ರಾಜವೈಭೋಗದ ಅರಮನೆ ಮತ್ತು ಕಿತ್ತೂರಾಣಿ ಚೆನ್ನಮ್ಮನ ವೈಭೋಗದ ಜೀವನವನ್ನು ನೋಡಿದ್ದೀವಿ. ಈಗ ಈ ಹಾಳು ಬಿದ್ದಿರ್ತಕ್ಕಂಥದ್ದನ್ನು ನೋಡಿ, ಇದು ಕೊಠಡಿ. ಓಕೆ, ಕಿತ್ತೂರಾಣಿ ಚೆನ್ನಮ್ಮನ ರಾಜಾಡಳಿತದಲ್ಲಿ ಅದು ಕೊಠಡಿ. ಈ ಥರ ಎಲ್ಲ ಕಟ್ಟಡಗಳು ಅರ್ಧಕ್ಕೆ ಕುಸಿದು ಬಿದ್ದಿರ್ತಕ್ಕಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತೀರಾ. ಹೀಗೆ ಇಲ್ಲೆಲ್ಲ ಕಿಟಕಿಗಳು, ಗುಣ್ಣುಗಳು ಇರ್ತಕ್ಕಂಥವು. ಮತ್ತು ಈ ಥರದಲ್ಲಿ ಹೀಗೆ ಒಂದೊಂದು ಕೋಣೆಗಳನ್ನು ಮಾಡಿರ್ತಕ್ಕಂಥ ದೃಶ್ಯಗಳು. ಈಗ ಅದು ಗೊತ್ತಾಗಲಿ ಜನರಿಗೆ ಅನ್ನೋದಕ್ಕೆ, ಪ್ರವಾಸಿಗರಿಗೆ ಗೊತ್ತಾಗಲಿ ಅನ್ನೋದಕ್ಕೆ ಮುಜರಾಯಿ ಇಲಾಖೆಯವರು ಏನು ಮಾಡಿದ್ದಾರೆ, ಒಂದು ಗ್ರೈನೇಟ್ ಕಲ್ಲಿನಲ್ಲಿ ಆ ಜಾಗದ ಹೆಸರನ್ನು ಬರೆದ್ಬಿಟ್ಟು ಅಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನೀವು ನೋಡಿದ್ರಲ್ಲ, ಅದು ಕೊಠಡಿ ಬರ್ತಕ್ಕಂಥದ್ದು. ನಂತರ ಹೀಗೆ ಬನ್ನಿ, ಇಲ್ಲಿ ನೋಡೋಣ ಅಂತೇಳಿ ಇಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೀಗೆ ಪ್ರವೇಶ ಮಾಡ್ತಾ ಇವೆಲ್ಲ ಒಂದೊಂದು ಕೊಠಡಿ ಆಗಿರ್ತಕ್ಕಂಥದ್ದು. ನಂತರ ನಾವೆಲ್ಲಿಗೆ ಬರ್ತೇವೆ ಅಂದರೆ, ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ. ಹಾಂ, ಇಲ್ಲಿ ಬಂದ್ವಲ್ಲ ನಾವು. ಇದು ಏನಂದರೆ ಮಂತ್ರಾಲೋಚನೆ ಕೋಣೆ ಅಂತ. ಏನಾದರೂ ಸಮಾಲೋಚನೆ ಮಾಡೋದಕ್ಕೆ ಕುಳಿತುಕೊಂಡು ವಿಚಾರಣೆ ಮಾಡುವಂತಹ ಕೊಠಡಿ ಆಗಿರ್ತಕ್ಕಂಥದ್ದು ಅದು. ನಂತರದಲ್ಲಿ ಹೀಗೆ ಪ್ರವೇಶ ಮಾಡ್ತಾ ಹೋದೆ ಅಂದರೆ ನೋಡಿ ಹೆಂಗಿದಾವೆ. ಆವಾಗಿನ ಕಲ್ಲುಗಳಾಗಿರ್ಬೋದು, ಈಗಲೂ ಕೂಡ ಬಿರುಕು ಬಿಡದೇ ಇರತಕ್ಕಂತಹ ಗಟ್ಟಿ ಉಂಟಾಗಿರ್ತಕ್ಕಂಥ ಬುನಾದಿಗಳನ್ನು ಹೊಂದಿರತಕ್ಕಂತಹ ಕಲ್ಲುಗಳಿರ್ತಕ್ಕಂಥದ್ದು. ನಂತರ ನಾವು ಎಲ್ಲಿಗೆ ಬರ್ತೇವೆ ಅಂದರೆ, ಅವರ ಹಾಲು ಮೊಸರಿನ ಮನೆ ಅಂತ. ಇಲ್ಲಿ ಹೈನುಗಾರಿಕೆಯ ಕೊಠಡಿ ಆಗಿರಬಹುದು, ಅದು ಹಾಲು ಮೊಸರಿನ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಇದು ಏನಂದರೆ ಅವರ ಊಟದ ಮನೆ ಅಂತ. ಇಲ್ಲಿನೂ ಕೂಡ ನೋಡ್ರಿ, ಸ್ವಚ್ಛ ಗಾಳಿ ಬೆಳಕು ಬರ್ತಕ್ಕಂಥ ದೊಡ್ಡ ದೊಡ್ಡ ಕಿಟಕಿಗಳಿರ್ತಕ್ಕಂಥದ್ದು, ಮತ್ತು ಕುಳಿತುಕೊಳ್ಳೋದಕ್ಕೆ ಆಸನದ ರೀತಿಯಲ್ಲಿ ವ್ಯವಸ್ಥೆಗಳಿರ್ತಕ್ಕಂಥದ್ದು. ಈ ಥರ ಎಲ್ಲ ಊಟದ ಮನೆಯೇ ಸಪ್ರೇಟ್ ಇರ್ತಕ್ಕಂಥದ್ದು, ವಿಚಾರಣೆಯ ಕೋಣೆಯೇ ಸಪ್ರೇಟ್ ಆಗಿರ್ತಕ್ಕಂಥದ್ದು, ಆಮೇಲೆ ಅಡಿಗೆ ಮನೆಯೂ ಕೂಡ ಅಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥದ್ದು. ಈ ಥರದಲ್ಲಿ ಭಾಳ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವರು ಆ ಅರಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ದೃಶ್ಯಗಳು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಬಹುಶಃ ನೀರು ಹರಿದು ಹೋಗೋದಕ್ಕೆ ಒಳಗೆ, ಅವಾಗೇನು ಪೈಪ್ಲೈನು ಆ ಥರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಒಂದು ಕಾಲುವೆಯ ರೂಪದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ಇದು ಸ್ನಾನಗೃಹ ಅಂಥೇಳಿ ಇಷ್ಟು ನಾವು ಗಮನಿಸಿದಾಗ ಅರಮನೆಯನ್ನು ಸ್ನಾನಗೃಹಕ್ಕೆ ಹೆಚ್ಚು ಜಾಗವನ್ನು
ಅಲ್ಲಿ ವ್ಯಯ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಇದು ಏನು, ಇದು ಇಲ್ಲಿಂದ ಸ್ನಾನದ ಮನೆ ಇರ್ತಕ್ಕಂಥದ್ದು. ನಂತರ ಇದೇನೆಂದರೆ ಗುಪ್ತ ಬಾವಿ ಅಂಥೇಳಿ, ಸೀಕ್ರೆಟ್ ವೆಲ್ ಅಂತ ಇಲ್ಲಿ ಕರೀತಾರೆ. ಇದನ್ನು ಬಹುಶಃ ದೇವಸ್ಥಾನ ಪೂಜೆಗಳಿಗೆ ಬಳಸ್ತಕ್ಕಂತಹ ನೀರಾಗಿ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನುವಂತಹ ಮಾಹಿತಿ ನಮಗಿಲ್ಲ. ಈ ಥರ ಒಂದಿಷ್ಟು ಕೆಳಭಾಗದಲ್ಲಿ ಅಂತರ್ಜಲದ ರೀತಿಯಲ್ಲಿ ಮೆಟ್ಲುಗಳನ್ನು ಇಟ್ಕೊಂಡು ಕೆಳಗೆ ಹೋದೆ ಅಂದರೆ ಒಂದು ಸಣ್ಣ ಗಾತ್ರದ ಬಾವಿ ನಮಗೆ ಕಾಣಿಸ್ತದೆ. ಈ ಬಾವಿಯಿಂದಲೇ ಬಹುಶಃ ಪೂಜೆ ಇತರ ಕಾರ್ಯಗಳಿಗೆ ನೀರು ಬಳಸ್ತಾ ಇದ್ರು ಏನೋ. ಇದಕ್ಕೆ ಗುಪ್ತ ಬಾವಿ ಅಂತ ಅವ್ರ ಹೆಸರನ್ನು ಕೊಡ್ತಾರೆ ಎನ್ನುವಂಥದ್ದು. ನಂತರ ಹೀಗೆ ನಾವು ಮತ್ತೆ ಮೆಟ್ಲು ಹತ್ಕೊಂಡು ಇಲ್ಲಿ ನೀವು ಹಿಂಗೆ ಹೋದೆ ಅಂದರೆ ಮತ್ತೆ ಈ ಕಡೆ ಬಲಭಾಗಕ್ಕೆ ಹೋದೆ ಅಂದರೆ ಇಲ್ಲೊಂದು ಉದ್ದನೆಯ ರಂಧ್ರ ಇರ್ತಕ್ಕಂಥದ್ದನ್ನು ಕಾಣಿಸುತ್ತೆ. ಇದ್ರ ಮೂಲಕ ನಾವು ಆಕಾಶವನ್ನು ನೇರವಾಗಿ ನೋಡಬಹುದು. ಇದಕ್ಕೆ ಏನಂತ ಹೇಳ್ತಾರೆ ಅಂದರೆ ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂಥೇಳಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕಿತ್ತೂರು ಅರಮನೆಯ ಸಂಪೂರ್ಣ ಹೊರನೋಟದ ಚಿತ್ರಣ. ಇದು ಸಂಪೂರ್ಣ ಅರಮನೆಯ ದೃಶ್ಯ. ಕಿತ್ತೂರು ರಾಣಿ ಚೆನ್ನಮ್ಮನ ವೈಭೋಗದ ದೃಶ್ಯವನ್ನು ದೃಶ್ಯ ಮಾಧ್ಯಮದಲ್ಲಿ ನೋಡಿದ ಕಣ್ಣುಗಳಿಗೆ ಇದನ್ನು ನೋಡಿದಾಗ ಸಂಕಟ ಅನಿಸುತ್ತೆ. ಅರಮನೆಯ ಹಿಂಭಾಗಕ್ಕೆ ಹೋದೆ ಅಂದರೆ ಅಲ್ಲೊಂದು ಗ್ರಾಮ ದೇವತೆಯ ದೇವಸ್ಥಾನ ನಿಮಗೆ ಕಂಡುಬರುತ್ತೆ. ಆ ಗ್ರಾಮ ದೇವತೆಯ ದೇವಸ್ಥಾನವನ್ನು ಮೇಲ್ಗಡೆ ಒಂದು ದೊಡ್ಡ ರುದ್ರಾಕ್ಷಿಯ ಸರ ಇರ್ತಕ್ಕಂಥ ದೃಶ್ಯನೂ ಕೂಡ ನೀವು ಇಲ್ಲಿ ಕಾಣ್ತೀರಿ. ಇಲ್ಲಿ ಊರಮ್ಮ ಮತ್ತು ಮಾರಮ್ಮ ಎರಡೂ ದೇವತೆಗಳು ಇರ್ತಕ್ಕಂತಹ ದೇವಸ್ಥಾನ ಇದು ಒಂದು ವಿಶೇಷತೆ ಇಲ್ಲಿ. ಆಮೇಲೆ ಈ ದ್ವಾರ ಬಾಕಲವನ್ನು ನೋಡಿದಾಗ ಅದರಲ್ಲಿ ಬಹಳ ಸೂಕ್ಷ್ಮ ಕೆತ್ತನೆಯ ಚಿತ್ರಣವನ್ನು ಕೂಡ ನೀವು ಈ ದ್ವಾರ ಬಾಕಲದಲ್ಲಿ ಗಮನಿಸಬಹುದು. ಇದು ಅರಮನೆಯ ಹಿಂಭಾಗದಲ್ಲಿ, ಕಿತ್ತೂರಿನ ಅರಮನೆಯ ಹಿಂಭಾಗದಲ್ಲಿ, ಅದು ಕೋಟೆಯ ಒಳಗಡೆ ಇರ್ತಕ್ಕಂಥ ದೇವಸ್ಥಾನ. ರಾಣಿ ಚೆನ್ನಮ್ಮಂದು ನಾವು ವೈಭೋಗ ನೋಡಿರ್ತಾರೆ ಸಿನಿಮಾದಲ್ಲಿ, ಅಲ್ಲಿ ಈಗ ಅದೆಲ್ಲ ನೋಡಿದಾಗ ಜೀವನದಾಗ ಏನಿಲ್ಲಪ್ಪ ನಶ್ವರ ಅಂತ ಅನಿಸ್ಬಿಡ್ತದೆ ನೋಡಿದಾಗ. ಆದರೆ ಈ ದೇವಸ್ಥಾನಕ್ಕೂ ಬಂದ್ವಿ. ಇದು ದೇವಸ್ಥಾನದ ಹೆಸರು ಫಸ್ಟ್ ನಿಮ್ಮ ಹೆಸರು ಹೇಳಿ. ಹೌದ್ರೆ ಹೌದ್ರೆ ನೀವು ದೇವಸ್ಥಾನದ ಅರ್ಚಕ ಹೌದ್ರೆ. ಈ ದೇವಸ್ಥಾನದ ಹೆಸರು ಹೌದೇನ್ರಿ? ಇದು ರಾಣಿ ಚೆನ್ನಮ್ಮನ ಈ ರಾಣಿ ಚೆನ್ನಮ್ಮ ಫಸ್ಟ್ ಏನಾದ್ರು ಇದು ಪೂಜೆ ಸಲ್ಲಿಸಿ ಹಂಗ ಹೋಗ್ತಿದ್ರು. ಚೆನ್ನಮ್ಮನ ಕಾಲಕ್ಕಿಂತ ಮೊದಲಾದ್ರು ಈ ದೇವಸ್ಥಾನ ಇರ್ತಾರೆ. ಚೆನ್ನಮ್ಮ ಹಿಂದಾಡೆ ಬಂದಿದ್ರು. ಮೊದಲೇ ಚೆನ್ನಮ್ಮ ಎಳ್ಳೆ ಅವ್ರು ಮೊದಲು ಪುರಾತನ ಕಾಲದಿಂದ ಮೊದಲು ದೇವಸ್ಥಾನ ಇಟ್ಟಿದ್ದಾರೆ. ಅರಮನೆ ಕಟ್ಟಡ ಅವಾಗಿಂದಲೇ ಇದೆ. ಈಗ ಸ್ವಲ್ಪ ದೇವಸ್ಥಾನ ಸುಟ್ಟಿತ್ತು. ಸುಟ್ಟ ನಂತರ ಅದನ್ನ ಒಳ್ಳೆ ವಾಪಸ್ ಒಂದು ಕಾಲಾಂತರ ಒಂದು 3 ವರ್ಷಗಳಲ್ಲೇ ಮಾಡಲಿಲ್ಲ. ಈಗ ಆ ನಂತರ ನಿಂತಾರೆ 2000 ಇಸ್ವಿಯೊಳಗೆ ಇದನ್ನ ಎಲ್ಲ ನಮಸ್ಕಾರ ಹೊಸ ದೇವರಾನ ಹೊಸ ಆಮೇಲೆ ಗುಡಿನೂ ಹೊಸ. ಈಗ ಕೋಟೆ ಮತ್ತಿನ ಸುಧಾರಣೆ ಆಗಕತ್ತಲ್ಲ, ಇವಾಗ ಸುಧಾರಣೆ ಆಗುತ್ತೆ. ಈಗ ಇದು ಗೌರ್ಮೆಂಟ್ ಸಿಗುತ್ತೆ. ಈಗ ಗುಡಿಯಲ್ಲಿ 2 ಕೋಟಿ ನಡೀತೈತೆ. ಜಾಗ ಗೌರ್ಮೆಂಟ್ ಇದೆ. ಕಟ್ಟಡ ಏನ್ ಮಾಡಿಸಿದ್ರೆ ನಾವು ಸ್ವಂತ ವೈಯಕ್ತಿಕವಾಗಿ ನಾವು ಮಂದಿ ಕೃಷಿ ಮಾಡ್ತೀನಿ. ಗೌರ್ಮೆಂಟ್ ಖರ್ಚ ಇದೆ. ನಿಮ್ಗೆ ಏನ್ ಅನಿಸುತ್ತೆ ರಾಣಿ ಚೆನ್ನಮ್ಮನ ನೆಲೆ ಹೇಳೋದು? ಮೊದಲೊಂದು ಪುರಾತನ ನಮ್ಮ ಹಿರಿಯರಾದ್ರೂ ಮಾಡ್ಕೊಂತ ಇದ್ದೀವಿ. ನಾವು ಎಂತ ಕಾಲ ಮುಂದಿನ ಪೀಳಿಗೆ ಹೆಂಗ್ ಮಾಡ್ಕೊಂಡು ಹಾಗೆ ನಾವು ಮುಂದೆ ಮಾಡ್ಕೊಂತ ಇಲ್ಲಿಗೆ ಬಂದಿದ್ವಿ. ಖುಷಿ ಐತಿ ನಿಮಗೆ ಇಂತ ಅದ್ರಾಗೆ ವಾಪಸ್ ಹೋಗ್ಬಿಡ್ತಾರೆ. ಅಲ್ಲಿ ಎಷ್ಟು ಜನಸಾಗರ ಆಗೈತೆ, ಎಲ್ಲ ದೇವಸ್ಥಾನಗಳು ಹೋಗ್ತಾರೆ. ಗ್ರಾಮ ದೇವತೆ ಇದು ಹೊಸದಾಗಿ ನಿರ್ಮಾಣಗೊಳ್ತಾ ಇರತಕ್ಕಂಥ ಗ್ರಾಮ ದೇವತೆಯ ತೇರು. ಸರ್ ಇದು ಹೊಸ ತೇರು? ಹೊಸದ್ರಿ ಮೇಡಮ್. ಹಾ ಯಾವಾಗ ಮಾಡಕತ್ತಾರ್ರಿ? ಇದು ಲಾಕ್ಡೌನ್ ಟೈಮ್ನಾಗ ಮಾಡಕೈತಿ. ಹ್ಞೂ. ಎಷ್ಟು ಇದಾಗತ್ರಿ? ಇದು 60 ಲಕ್ಷ ರೂಪಾಯಿ ಖರ್ಚು ಬಂತೈತಿ. ಹಾಂ ರೀ. 2022 ಜಾತ್ರೆಗೆ ಅಂತ ಕೊಟ್ಟಿದ್ರಿ. ಹಾಂ ರೀ. ಅದ 3 ವರ್ಷ ಮಟನೂ ಮಾಡಿದ್ರು. ಲಾಕ್ಡೌನ್ ಟೈಮ್ ಪ್ರಾಬ್ಲಮ್ ಆಯ್ತು. ಹಾಂ ರೀ. ಲಾಕ್ಡೌನ್ಗೆ ಇದು ಜಾತ್ರೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ 3 ವರ್ಷ ಅಂದ್ರೆ ತೇರು ರೆಡಿ ಮಾಡ್ತಾರೆ. ಹಾಂ ರೀ. ತೇರು ರೆಡಿ ಮಾಡ್ಕಾರ ಒಳ್ಳೆ ವಾಪಸ್ಸರಿಗೆ 2022 ರೆಡಿ ಆಯ್ತು. ರೆಡಿ ಆದ ನಂತರ ಜಾತ್ರೆ ಮಾಡ್ತಾರೆ. ಹಾಂ ರೀ. ಇದು ಎಲ್ಲ ಈಗ ಕಂಪ್ಲೀಟ್ ರೆಡಿ ಆಗಿ ಈಗಿನ ಪುನಃ ಹೊಳ್ಳಿ ಜಾತ್ರೆ ಆಗ್ಬೇಕಾದ್ರೆ 2033 ಬರ್ತೈತಿ. ಹಾಂ ರೀ. ಇನ್ನು ಹೊಳ್ಳಿ ಜಾತ್ರೆ ಇದೆಲ್ಲ ಕಟ್ಟಿಗೆ ಎದ್ರದ್ರಿ? ಇದು ಎಲ್ಲ ಟೀ ಗುಡ್ಡ ರೀ. ಹೌದನ್ರಿ? ಹಾಂ. ಇಲ್ಲಿ 2 ಕಾನಿ ಮಾಡಿರಲ್ರಿ? ಯಾವ ದೇವ್ರ ಕುಂದಿರ್ತ? ಅಮ್ಮ 2
ಮೂರ್ತಿಗಳು ಇದ್ರೊಳಗೆ ಕೊಡ್ತಾರೆ. ಹಾ ಹಾ ಹಾನ್ರಿ. ಎರಡು ಮೂರ್ತಿ ಎರಡು ಏನದಲ್ರಿ ಗರ್ಭಗುಡಿ ಒಳಗ್ರಿ ಅವೆರಡು ಮೂರ್ತಿ ಇದ್ರೊಳಗೆ ಕೊಡ್ತಾರೆ. ದ್ಯಾಮಮ್ಮ ದುರ್ಗಮ್ಮ ಎರಡು ಕುಂಡಿರ್ತಾರೆ. ಹಾ ಹಾ ಎರಡು ಮೂರ್ತಿ ಇದ್ರೊಳಗೆ ಕೊಡ್ತಾರೆ. ಏನ್ ಸರ್ ವಿಶೇಷ? ಎರಡು ಎಲ್ಲರೂ ಒಂದೊಂದು ದೇವ್ರು ಇರ್ತಾವ. ಒಂದೊಂದು ದೇವ್ರ ಅನ್ನಕಿದ್ ಹೆಚ್ಚಾಗಿ ಒಂದೊಂದಾದಲ್ಲಿ ಒಂದೊಂದು ಅದಾವ್ರಿ. ಹಾನ್ರಿ. ಒಂದೊಂದಾದಲ್ಲಿ ಎರಡು ಅದಾವ. ಹಾ ಹಾ ಹಾ. ಇಲ್ಲಿ ಒಂದಾದಲ್ಲಿ ಇರೋದಾಗ ಒಂದೊಂದು ಅದ ಸಿಂಗಲ್ ದೇವ್ರ ಅದಾರೆ. ಒಂದೊಂದಾದಲ್ಲಿ ಎರಡು ಅದಾವೆ. ಅವು ದ್ಯಾಮವ್ವ ಅಂತ ಎರಡು ಕೂಡಿ ಇರ್ಬೇಕ್ರಿ. ಆಮೇಲೆ ವಿಶೇಷವಾಗಿ ಇಲ್ಲಾಂದ್ರೆ ಒಂದೊಂದೇ ಇದ್ದಂಥದ್ದು ದ್ಯಾಮವ್ವದಲ್ಲೇ ವಿಶೇಷ ದುರ್ಗಾದೇವಿ ಇಲ್ಲ ಅವಂತ ಒಂದೊಂದು ಕಟ್ಟಿಗೆ ಯುದ್ಧದಲ್ಲೇ ದೇವ್ರ ದ್ಯಾಮವ್ವ ಇರ್ತಾವ್ರಿ. ಅಂದ್ರೆ ಬೇರೆ ಬೇರೆ ಕಡೆ ದೇವಸ್ಥಾನ ಇರ್ತಾವ. ಊರ ಮುಂದೆ ಒಂದ್ ಕಡೆಗೆ ಹಂಗಿರ್ತ ಹೊರಗೆ ಇರ್ತಾರೆ. ಅವನ್ನ ಎರಡು ಕುರ್ಸಿ ಮಾಡ್ತಾರ ಬಂದ್ಬಿಟ್ರಿ. ಆ ದೇವ್ರನ್ನ ಇಲ್ಲಿ ತರ್ತಾರೆ ಇಲ್ಲಿ ಅದನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ವಿಶೇಷ ಎರಡು ಅಂತಾರೆ. ಇಲ್ಲಿ ಇದ್ದದನ್ನ ಲೋಕರೊಳಗೆ ಇದ್ದಂತ ಅದು ಎರಡು ಒಟ್ಟು ವಿಶೇಷವಾಗಿ ಎರಡು ಮಂದಿ ಹೇಳ್ತಾರೆ. ಅವ್ರಿಗೆ ಏನೋ ಅನುಕೂಲತೆ ಆತು ಎರಡು ಕುರ್ಸಿ ಮಾಡಿದಾರೆ. ಒಬ್ಬೊಬ್ಬರು ಅನಾನುಕೂಲತೆ ಇದ್ದಲ್ಲಿ ಒಂದೊಂದ ಮಾಡಿದಾರೆ. ಇಲ್ಲಿ ತಿಳುವಳಿ ಅಂತ ಇದೆ. ತಿಳುವಳಿ ಒಂದ ದೇವ್ರ ಅಲ್ಲಿ ದ್ಯಾಮವ್ವ ಇಲ್ಲ. ದ್ಯಾಮವ್ವ ಒಂದೈತ್ರಿ ದುರ್ಗಾದೇವಿ ಅಂತ. ಅವ್ರೊಂದ್ ಬೇರೆ ಕಡೆ ಮತ್ತೊಂದು ದೇವ್ರ ತಗೊಂಬಂದ ಜಾತ್ರೆ ಮಾಡ್ತಾರೆ. ಅವ್ರಿಗೆ ಇನ್ನೊಂದ್ ಊರಾಗ ಒಂದ ದೇವ್ರ ಇರ್ತಾರೆ. ಅವ್ರು ಹೋಗ್ಬೇಕಾದ್ರೆ ಇಲ್ಲಿಂದ ತಿಳುವಳಿಂದ ಹೋದ ಬಚನಗಿರಿ ಅವ್ರಿಗೆ ಒಂದ ದೇವ್ರನ್ನ ಅಲ್ಲೇ ಜಾತ್ರೆ ಮಾಡ್ತಾರೆ. ಇದ್ರದ್ದು ಖರ್ಚೆಲ್ಲ ಜನರ ಪಟ್ಟಿ ಹಾಕಿ ಮಾಡಿ ಊರಾಗ ಎಲ್ಲರೂ ತಲಾ ಮನುಷ್ಯರಿಗೆ ಒಂದೊಂದ್ ಸಾವಿರ ಹಾಕಿದ್ರಿ. ಸಣ್ಣ ಹುಡುಗ ಇರ್ಲಿ ದೊಡ್ಡವ್ರಲ್ಲಿ ಮನಿಗ್ರಿ ಅವ್ರ ಮನ್ಯಾಗ ಎಷ್ಟು ಮಂದಿ ಅದಾರ ಅಷ್ಟು ಮಂದಿ ಒಂದ್ ಸಾವಿರ ರೂಪಾಯಿ ಮನುಷ್ಯ ಒಬ್ಬ ಮನುಷ್ಯಾಗ ಮಂದಿಗೆ ಹೇಳ್ತಾರೆ. ಅವ್ರಿಗೆ ಏನೋ ಅನುಕೂಲತೆ ಆತು ಎರಡು ಕುರ್ಸಿ ಮಾಡಿದಾರೆ. ಒಬ್ಬೊಬ್ಬರು ಅನಾನುಕೂಲತೆ ಇದ್ದಲ್ಲಿ ಒಂದೊಂದ ಮಾಡಿದಾರೆ. ಇಲ್ಲಿ ತಿಳುವಳಿ ಅಂತ ಇದೆ. ತಿಳುವಳಿ ಒಂದ ದೇವ್ರ ಅಲ್ಲಿ ದ್ಯಾಮವ್ವ ಇಲ್ಲ. ದ್ಯಾಮವ್ವ ಒಂದೈತ್ರಿ ದುರ್ಗಾದೇವಿ ಅಂತ. ಅವ್ರೊಂದ್ ಬೇರೆ ಕಡೆ ಮತ್ತೊಂದು ದೇವ್ರ ತಗೊಂಬಂದ ಜಾತ್ರೆ ಮಾಡ್ತಾರೆ. ಅವ್ರಿಗೆ ಇನ್ನೊಂದ್ ಊರಾಗ ಒಂದ ದೇವ್ರ ಇರ್ತಾರೆ. ಅವ್ರು ಹೋಗ್ಬೇಕಾದ್ರೆ ಇಲ್ಲಿಂದ ತಿಳುವಳಿಂದ ಹೋದ ಬಚನಗಿರಿ ಅವ್ರಿಗೆ ಒಂದ ದೇವ್ರನ್ನ ಅಲ್ಲೇ ಜಾತ್ರೆ ಮಾಡ್ತಾರೆ. ಇದ್ರದ್ದು ಖರ್ಚೆಲ್ಲ ಜನರ ಪಟ್ಟಿ ಹಾಕಿ ಮಾಡಿ ಊರಾಗ ಎಲ್ಲರೂ ತಲಾ ಮನುಷ್ಯರಿಗೆ ಒಂದೊಂದ್ ಸಾವಿರ ರೂಪಾಯಿ ಹಾಕಿದ್ರಿ. ಸಣ್ಣ ಹುಡುಗ ಇರ್ಲಿ ದೊಡ್ಡವ್ರಲ್ಲಿ ಮನಿಗ್ರಿ ಅವ್ರ ಮನ್ಯಾಗ ಎಷ್ಟು ಮಂದಿ ಅದಾರ ಅಷ್ಟು ಮಂದಿ ಒಂದ್ ಸಾವಿರ ರೂಪಾಯಿ ಮನುಷ್ಯ ಒಬ್ಬ ಮನುಷ್ಯಾಗ. ಎಷ್ಟು ಸಂಖ್ಯೆ ಐತಿ ಸರ್ ಕಿತ್ತೂರ? ಕಿತ್ತೂರ್ದ ನಮ್ದ 40,000 ನಾವ್ ಏನ್ ಮಾಡಿದ್ವಿ ಅದೇ ಒಟ್ಟಿಗೆ ನಿಮ್ಮ ಊರೊಳಗೆ ನೀವು ಅದನ್ನ ಮಾಡಿಕೊಡ್ಬೇಕಂತ ಹಳ್ಳಿ ಒಳಗೆ ಬುಕ್ ಕೊಟ್ಟಿವಿ. ಅವ್ರನ್ನೆಲ್ಲಾರು ಕರೆದ ಮೊದಲು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಒಂದ್ ವರ್ಷ ಗಂಟೆ ಮಂದಿ 2-3 ತಿಂಗಳು ಇರ್ತಾನ ಪೂರ್ತಿ ಎಲ್ಲ ನೀವು ಟೈಮ್ ಪಟ್ಟಿ ಕೊಡ್ಬೇಕಂತ ಊರಾಗ ಅವ್ರ ಓಣಿ ಒಳಗೆ ಮಾಡ್ತಾರೆ. ಅವ್ರ ಒಡ ಮೆಂಬರ್ಗಳು ತಿಳ್ಕೊಂಡ್ರಿ ಅವ್ರ ಹಿರಿಯಲ್ಲ ನಿಮ್ಮ ಮನೆಯಾಗ ಎಷ್ಟು ಮಂದಿ ಇದಾರೋ ಎಷ್ಟು ಮಂದಿ ಇದ್ದಾರೆ 10,000 ಮಂದಿ ಇದಾರ 10,000 ರೂಪಾಯಿ. ನೌಕರ ಇರ್ತಾರ ಮಿಲಿಟರಿಗೆ ಅದು ಇದ್ರೆ 10,000 ರೂಪಾಯಿ ಕೊಡ್ಬೇಕು. ಅಥವಾ ಪೆನ್ಷನ್ ಬರತ್ತಿದ್ರ ಅಂದ್ರೆ ಪೆನ್ಷನ್ದಾಗ ಅರ್ಧ ಪೆನ್ಷನ್ ಕೊಡ್ತೀವಿ. ಇದನ್ನೆಲ್ಲ ನಾವು ಕಂಡೀಷನ್ ಮಾತಾಡ್ಕೊಂಡು ಅವ್ರು ಆಯ್ತು ಅಂತೇಳಿ ಅವ್ರ ತಲಾ 10,000 ರೂಪಾಯಿ ನೌಕರಿ ಇದ್ದಾರೆ 10,000 ಕಂಪ್ಯೂಟರ್ ಎಲ್ಲ ಈಸಿ ಏನದಲ್ರಿ ಇದೆ ಸಿಮ್ ಈಗ ಇದ್ದದೇನ ಕಳ್ಸ ಇರಿದಾಗ ಎಲ್ಲ ಹೇಳಿದಾಗ ಕಂಪ್ಯೂಟರ್ ಕೊಡ್ಕೊಂಡು ಈ ಬಾಜು ಕೂತಿಲ್ಲ ನಾನು ಮೂರ್ತಿಗಳು ಕಾಣ್ತಾವ್ರಿ. ಇವು ಮೂರ್ತಿ ಅಲ್ರಿ? ಮೂರ್ತಿಗಳು ನಾವು ಅಂತ ಹೇಳ್ರಿ 9 ಮೂರ್ತಿ 9 ಆ ಕಡೆ 3 ಆ ಕಡೆ 3 ಆ ಕಡೆ 3. ಇದ್ರದ್ದು ಅಳತಿ ಎಷ್ಟ್ರಿ? ಯಾವ್ದ್ರಿ ಮೇಡಮ್? ಇದ್ರದ್ದು ತೇರಿಂದ ಏನು? 49 ಫೂಟ್ ಹೈಟ್ ಐತ್ರಿ ಮೇಡಮ್. 41 ಅಂದ್ರೆ 51. ಸರ್, ಅಷ್ಟೊಂದು ವೈಭೋಗದಲ್ಲಿದ್ದಂಥ ಈ ಕಿತ್ತೂರು ಅರಮನೆ ಇವತ್ತು ಈ ಸ್ಥಿತಿ ಬರೋದಕ್ಕೆ ಏನು ಕಾರಣ ಅಂತ ನಿಮಗೇನಾದ್ರು? ಮೊದಲಿಗೆ ಹೇಳ್ದಂದ್ರೆ ಮೇಡಮ್ ರೀ ಪೈಲಾಪಟ್ಟಿ ಪ್ರಥಮದಾಗಂದ್ರೆ ಕಿತ್ತೂರು ಸಂಸ್ಥಾನ ಚೆನ್ನಮ್ಮನ ಕಾಲ ಅಂದ್ರೆ ಚೆನ್ನಮ್ಮ ಇದ್ದಾಗಿಂದಾರೆ ಒಂದು ಮಲ್ಸರ್ಜನ್ ಕಾಲ ಆಯ್ತು. ಅವರು ಕೂಡಿ ಬೆಳೆದಂತಾರ ಅವ್ರ ಮೊಡಾಳಿದಾರ ಅಂತೇಳಿ ಶ್ರಾಪದಿಂದ ಸ್ವಲ್ಪ ಇದ ಈ ಅರಮನೆ ಪಟ್ಟ ಇಟ್ಟಿದ್ರಿ. ಅವ್ರು ಶ್ರಾಪ ಕೊಟ್ಟದಕ್ಕನ ಶ್ರಾಪದಿಂದನ ಇದ ಸಂಸ್ಥಾನ ಹಾಳಾಗಿತ್ರಿ. ಇಲ್ಲ ಅಂದ್ರೆ ಮೊದಲು ಜಳ ಕರೆಕ್ಟ್ ಏನಂತ ಶಾಪ ಹಾಕಿದ್ರಿ ಅವರು? ಈ ಕಿತ್ತೂರು ಸಂಸ್ಥಾನ ಹಾಳಾಗಿ ಹೆತ್ತಿ ಹೋಗಿ ಯಾರ ಅಡ್ಡಾಡುವಂಗ ಆಗ್ಲಿದ ಅಂತ ಹೇಳ್ರಿ ಶಾಪ ಕೊಟ್ಟು ಹೋಗಿದ್ರಿ. ನಿಮಗೀಗ ಅದು ಸರಿ ಅನಿಸ್ತತಿ? ಸರಿ ಅನಿಸ್ತತಿ ನೋಡಿದ್ರ ಈಗಿಂದ ಅನಿಸಿದ್ರ ಅದು ಮತ್ ಅವ್ರು ಕೊಟ್ಟಿದಾರ ಈಗ ಮಾಡಿದ ಅಂದ ಬಾಯ್ಲೆ ಏನಂದ ಅಂತಂದ್ರಿ ಅನುಭವಿಸ್ಬೇಕ್ರಿ. ಒಬ್ಬ ಗುರುವಾಣಿ ಅಂದ್ರ ಏನೈತ್ರಿ ಒಂದು ದೇವವಾಣಿ ಆಗ್ಲಿರಿ ಗುರುವಾಣಿ ಏನ್ ಬಾಯ್ಲೆ ಬಂದಿರ್ತದ್ರಿ ಅದ್ ಕಾಲಾಂತರ ಆಗೋದನ್ನಾರ ಅದ್ ಹೋಗೋದನ್ನಾರ ಏನ್ ಯಾರು ಪ್ರತಿಬಂಧ ಇಲ್ಲ ಅದಕ್ಕೆ ವಿಮೋಚನೆ ಇಲ್ರಿ. ಆದ್ರೆ ಏನಾದ್ರ ಪಾಪ ವಿಮೋಚನೆ ಆಗ್ಬೇಕಾದ್ರೆ ಕಾಲಾಂತರದಿಂದ ಅದ್ ಏನ್ ಮುಂದೆ ಆಗ್ಬೇಕತ್ತ ಆದಾಗನ ಆಗುತ್ತೆ ಮಠ ಆಗೋದಿಲ್ಲ. ಅದು ಮೊದಲೇನು ಸಂಸ್ಥಾನ ಪ್ರಕಾರದಾಗ ಅದನ್ನ ಮಲ್ಸಜ ಅಥವಾ ತೀರ್ಕೊಂಡ ನಂತರ ಚೆನ್ನಮ್ಮನ ಆಡಳಿತ ಆಮೇಲೆ ರುದ್ರಮ್ಮ ಅವ್ರ ಮಗನ ಆಡಳಿತ ಇದ್ದಾಗ್ರಿ ಇದು ಸಂಸ್ಥಾನ ಹಾಳಾಗೈತಿ 1824 ಇದು ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಹಾಳಾಗಿತ್ತು. ಅದಕ್ಕಿಂತ ಮೊದಲ ಒಂದು 25-30 ವರ್ಷಗಳಿಗಿಂತ ಮೊದಲು ಇರ್ಬೇಕ್ರಿ. ಅವಾಗ ಮಡವಾಳದವ್ರ ಸಿರಾಪದನ ಇದಾಗಿತ್ರಿ.
ಸರ್ ಈಗ ಸಂಗೊಳ್ಳಿ ರಾಯಣ್ಣನ ಸಮಾಧಿಯಲ್ಲಿ ಐತ್ರಿ? ಸಂಗೊಳ್ಳಿ ರಾಯಣ್ಣಂದ ಸಮಾಧಿ ನಂದಗಡಕ್ರಿ. ಕಿತ್ತೂರಾಣಿ ಚೆನ್ನಮ್ಮ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ನೆನೆಸ್ಲೇಬೇಕ್ರಿ. ನೆನೆಸಲೇಬೇಕ್ರಿ. ಅವರು ಅಲ್ಲಿ ವಾಲಿಕರಾಮ ಆಗೋರ್ಲಾಕ್ರಿ, ಒಂದ್ ಊರೊಳಗ ಹಳಗಿ ಮಾಡ್ಕೊಂಡಿದ್ರಿ. ಚೆನ್ನಮ್ಮಗ ಬಲಗ ಬಂಡಾಗಿ ಉಳಿದೈತ್ರಿ. ಅವ್ರು ಆಗ ಹೋಗುಗಳಾಗ್ಲಿ ಯಾವಾಗಲಿ ಬಂದು ಹೋಗಿ ಮಾಡ್ಕೊಂತ ಇದಾವ್ರಿ. ಆದ್ರ ಅವ್ರ ಅಲ್ಲಿ ಒಂದು ಕುಲ್ಕರ್ಣಿ ಕೈಯಾಗ ಅವ್ರ ಕಾರವಾರಿಕೆ ಮಾಡ್ಕೊಂತಿದ್ರು. ಆದ್ರ ಅವ್ರ ದಬ್ಬಾಳಿಕೆ ತಾಳಲ್ಲಾರಕ್ಕೆ ಅವ್ರು ಇಲ್ಲೂ ಬಂದ್ಕೊಂತಿದ್ರು. ಅವ್ರು ಗುಂಪುಗಾರಿಕೆ ಮಾಡ್ಕೊಂತ ಆ ನಂತರ ಅವ್ರನ್ನ ಡೋರಿ ಒಳಗ ಅವ್ರನ್ನ ಬಂಧನ ಮಾಡಿ ಹಿಡ್ಕೊಂಡ್ರಿ. ಅವ್ರ ನಂದಗಡ ತಂದು ಗಲ್ಪಾಶಿ ಹಾಕಿರಿ. ಅಲ್ಲಿ ಊರ್ ಹೊರಗಡೆ 1 ಕಿಲೋಮೀಟರ್ ಬಿಟ್ಟಗಾರ ಒಂದು ಆಲೂಗಡೆ ಐತ್ರಿ, ಕಿರಿ ಹತ್ರ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ನಂದಗಡದಿಂದ ನಂದಗಡ ಊರದಿಂದ ಹೊರಗಡೆ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 25 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್, ಕಿತ್ತೂರಿಂದ 25 ಕಿಲೋಮೀಟರ್. ಅವರು ಗುಂಪಗಾರಿಕೆ ಮಾಡ್ಕೊಂತ ಅಲ್ಲಿ ಹಳ್ಳಿ ಒಳಗಾಗ್ಲಿ ಎಲ್ಲಾರು ಜಂಗಲ್ದಾಗ್ರಿ ಅವ್ ಊರೊಳಗಾದ್ರೆ ಇಲ್ಲಿ ಹಿಡಿತಾರ ಅಂತೇಳಿ ಜಂಗಲ್ದಾಗನ ಅಡ್ಡಾಡ್ಕೊಂತ ಇದ್ರು ರಾಯನ. ಗುಂಪುಗಾರಿಕೆ ಮಾಡ್ಕೊಂಡ ಈಗ ಬ್ರಿಟಿಷ್ ಮೇಲೆ ಹೋರಾಟ ಮಾಡಬೇಕಂತ ಹೇಳಿ ಕಾರಣಕ್ಕಾಗಿ ಅವ್ರನ್ನ ಇದು ಮಾಡ್ಕೋಲ್ಲ ಹಾಕಬೇಕನ್ನೋದಕ್ಕಾಗಿ ಅವರು ಗುಂಪುಗಾರಿಕೆ ಮಾಡ್ಕೊಂತ ಇದ್ರು. ಈಗ ಅವೆಲ್ಲ ಸ್ವಲ್ಪ ಬೆಳವಣಿಗೆ ಆಗಕತ್ತವ, ಅಲ್ಲಿ ಎಲ್ಲ ಬೆಳವಣಿಗೆ. ಮತ್ತೆ ಆದ್ರೆ ಇದು ಮೂಲ ಒಳಗ ಟ್ಯಾಶು ಇರಾಕಿಲ್ಲ ಮೇಡಮ್. ಈಗ ಅಲ್ಲಿ ಎಲ್ಲ ಏನ್ ಮಾಡ್ತೀರಿ, ಸಾಧಾರಣ 8 ವರ್ಷ ಆತ್ರಿ, 8 ವರ್ಷ ಆಗಿರಿ. ಅಲ್ಲಿ ಏನ್ ಅವ್ರ ಗಲ್ಲಿ ಹಾಕಿದ ಜಗದ ಬಾಜುಕನವ್ರಿ, ಅದನ್ನ ಗಲ್ಲಿ ಹಾಕಿದ ಜಗ ಸ್ವಲ್ಪ ಬಿಟ್ಟಿದಾರ ಹೊಂದಿಗೆ. ಅದ್ರ ಬಾಜುಕ್ ರೌಂಡ್ ಆಗ್ಯಾರ ಎಲ್ಲ ಪೂರ್ತಿ. ಗಾರ್ಡನ್ ದಂಗ ಅದನ್ನೆಲ್ಲ ಪೂರ್ತಿ ನಂದಗಡ ಒಳಗ ಗಲ್ಲಿಗೆ ಹಾಕಿದ್ರಿ. ಆಮೇಲೆ ಸಂಪಗಾಂವ್ ಜೇಲ್ ಸುಟ್ಟದ್ದು, ಆಮೇಲೆ ಬೈಲು ಹೊಂಗಲ್ದಾಗ ಇದು ಮಾಡಿದ್ದು, ಅದನ್ನೆಲ್ಲಾನು ಪೂರ್ತಿ ಹಂಗ ಒಂದ್ ಸ್ವಲ್ಪ ಕಾಣುವಂಗ ಮಂದಿಗೆ ಇದು ಮಾಡ್ಕೊಂಡ್ರೆ ಅದನ್ನ ಎಲ್ಲಾ ರೆಡಿ ಅಲ್ಲಿ ಎಲ್ಲಾ ಆಗ್ತಾ ಇದ್ರಿ. ಈಗ ಸಂಗೊಳ್ಳಿ ಒಳಗ ನೋಡ್ರಿ ರಾಯಣ್ಣ ಅವ್ರು ಅಂತಂದ್ರೆ ಅಲ್ಲಿಗೆ ಅವ್ರು ನಮ್ಮ ಸಿದ್ದರಾಮಯ್ಯ ಮೊದಲು ಇದ್ದಾಗ ಅವ್ರು ಅದನ್ನ ಉದ್ಘಾಟನೆ ಮಾಡಿದ್ರು, ಸಾಲಿ ಮಾಡಿದ್ರು. ಸಾಲಿ ಮಂದಿಗೆ ಅದನ್ನ ಗಾರ್ಡನ್ ಪಾರ್ಕ್ ಮಾಡಿದ್ರು. ಪಾರ್ಕ್ ಮಾಡಿ ಈಗ ಜನಸಾಗರ ಬೇಕಾದಲ್ಲಿ ಮಂದಿ ಬಿಜಾಪುರ ಬಂದು ಒಟ್ಟ ಅವ್ರ ಸಮಾಜದ ಮಂದಿ ಆಗ್ಲಿ ಇನ್ನೂ ಉಳಿದಂತ ಮಂದಿ ಆಗ್ಲಿ ಒಟ್ಟಿಗೆ ಒಟ್ಟ ಆಲ್ ಇಂಡಿಯಾದ ಬಂದಂತ ಮಂದಿಗೆ ಅಲ್ಲಿ ಸಂಗೊಳ್ಳಿ ನೋಡಕ್ ಹೋಗ್ತೈತಿ. ಇಲ್ಲಿ ಏನ್ ನೋಡುವಂತದ್ ಏನ್ ಹೇಳ್ತಾರೆ, ನಮ್ಮ ಸಮಾಜ ದೊಡ್ಡದೈತಿ, ಹಿಂದ್ ಊರ್ ದೊಡ್ಡದೈತಿ ಅಂತಂದ್ರು ರೀ ನೋಡಂದ ಅಲ್ಲಿ ಒಂದು ಹಳ್ಳಿ ಒಳಗ್ ಬೆಳವಣಿಗೆ ಆದ್ರ ಹೊರತಾಗಿ ನಮ್ಮಲ್ಲಿ ಕಿತ್ತೂರೊಳಗೆ ಮಾಡ್ತೇವಂತಂದ್ರು ಅಂದಂದ ಅವ್ರನ್ನ ಏನು ಇನ್ನು ಮಠ ಆಗಿಲ್ಲ. ಮೂಲ ಇದು ಚೆನ್ನಮ್ಮನ ಸಂಸ್ಥಾನ ಉಳಿತು, ಅದು ಬೆಳೀತು. ಇದು ಕತ್ತಲದಾಗ ಇದ್ದಂತದ ಬೆಳಕಿಗೆ ಬಂದ್ರಿ. ಇದು ಮೊದಲ ಕುಂತ ಅಂದದ್ ಇಲ್ಲೇ ಕತ್ತಲದಾಗ ಬಂದ್ಬಿಟ್ಟು. ಇಲ್ಲಿ ಯಾವ್ದು ಸರ್ಕಾರ ಇದ್ರ ಕಡೆ ಗಮನ ಹಾಕಿಲ್ಲ. ಸರ್ಕಾರ ಗಮನ ಅಂದ್ರೆ ಈಗ ಇದಕ್ಕೇನು ಸ್ಯಾಂಕ್ಷನ್ ಏನು ಬಂದ ಸ್ಯಾಂಕ್ಷನ್ ಅಂತಂದ್ರೆ ಈಗ ಒಂದ್ ಮಾಡ್ತೇವೆ ಅಂತೇಳಿ ಸ್ಯಾಂಕ್ಷನ್ ಬಂತಂದ್ರೆ ಇನ್ನೊಂದಕ್ಕೆ ಅದಕ್ಕೆ ಜಾಗ ಕೊಡಂಗಿಲ್ಲ ಅಂತೇಳಿ ಜಾಗ ಯಾರ ಪೀರಿಯಡ್ ನಲ್ಲಿ ಬಂದಂತದ 750 ಕೋಟಿ ರೂಪಾಯಿ ಬಂದತ್ರಿ. ಯಡಿಯೂರಪ್ಪನ ಪೀಳಿಗೆ ಬಿಜೆಪಿ ಸರ್ಕಾರ ಇದ್ದಾಗ್ರಿ. ಆಮೇಲೆ ಈಗ ನವೀಕರಣ ಮಾಡೋದು ಅಂತೇಳಿ ಹೊಸಾಗಿ ಅರಮನೆ ಕಟ್ಟುವಂತ 250 ಕೋಟಿ ರೂಪಾಯಿ ಬಂದಿತ್ತು. ಅದಕ್ಕೆ ಜಾಗ ಕೊಡ್ಲಾರಕ್ಕಾಗಿ ಬೇರೆ ಕಡೆ ಎಕ್ಸಿಬಿಟ್ ಮಾಡಕ್ ಹೋದ್ರೆ ನಮ್ಮ ಊರನ್ನ ಮಂದಿ ಅದಕ್ಕೆ ಅಬ್ಜಿಕನ್ ತೆಗೆದು ಬಂದ್ ಮಾಡಿ ಮೂಲ ಇದ ಊರು ಇಲ್ಲೇ ಇರ್ಲ ಅರಮನೆ. ಅದಕ್ಕೆ ಇನ್ನು ಪರ್ತ ಬೇರೆ ಕಡೆ ಹೋಗಿ ನೋಡುವಂತದ್ದು ಏನೈತೆ ಅದನ್ನ ಹಂಗೆ ಪೆಂಡಿಂಗ್ ಉಳಿತು. ಈಗೇನು ಮತ್ತೆ ಒಂದು 36 ಕೋಟಿ ರೂಪಾಯಿನ ಮತ್ತೆ ಸಿದ್ದರಾಮಯ್ಯ ಇದ್ರೊಳಗೆ ಪಾರ್ಕ್ ಮಾಡ್ತೇವೆ ಅಂತ ಹೇಳಿ ಕೊಟ್ಟಾರ. ಇದೇನೇನು ಹಂಗ ಮಾಮೂಲಿ ವರ್ಷ ಅಂದ್ರೆ 2-3 ವರ್ಷ ಮಳಿ ಆಗಿರ್ತೈತಿ, ಹೊರಗಡೆ ಬೀಳ್ತೈತಿ, ಮತ್ತೆ ಅಲ್ಲಿ ಕಟ್ತಾರ ಮತ್ತೆ ಒಳ್ಳೆ ಇದು ಕೋಟೆರಿ ಕೋಟೆರಿ ಬಾಡಿ ರೀ ಹೊರಗಿನ ಮಗಲ್ರಿ. ಒಳಗಾಗ್ಲಿ ಮಳಿಗೆ ಅಂದ್ರೆ ಬೀಳ್ತೈತಿ. ಅಲ್ಲ ಇದು ಏನ್ ಗರ್ಗದ ಅಜ್ಜನ ಪ್ರಭಾವ ಅಂತೀರೋ ಅಥವಾ ಇಲ್ಲಿ ನೆಲ ಸರಿಯಾಗಿ ಇಲ್ಲ ಅಂದಲ್ರಿ. ಗರ್ಗದ ಅಜ್ಜಾರ್ ಮೊದಲ ಕಾಲಾಂತರದಿಂದ ಹಾಳಾಗಿದ್ದಲ್ಲಿ ಸಂಸ್ಥಾನ ರೀ. ಅಲ್ಲ ಈ ಕೋಟೆ ಕಟ್ಟಿದ್ರು ಬೀಳ್ತೈತಿ ಹೊಳ್ಳಿ ಏನಿಲ್ರಿ. ಅದೇನ್ ಈಗ ಮಳೆಗಾಲ ಇದಕ್ಕಾಗಿರಿ ಅದ ನೆನದಕಾರ ಇವರು ಕಟ್ಟಡ ಸರಿಯಾಗಿ ಮೇಲ್ಗಡೆ ಅಸಗೈ ಕಟ್ಟಡ್ರಿ ನಡಕ್ ಮಣ್ಣು ಹಾಕಿರ್ತಾರ್ರಿ. ಅದ್ ಮಳಿಗೆ ಇಳಿತಂದ್ರ ಸ್ವಾಭಾವಿಕ ಬೀಳತೈತಿ. ಈಗ ಈಗಿನ ಪರಿಸ್ಥಿತಿ ಒಳಗೆ ಎಲ್ಲಾ ಪೂರ್ತಿ ಅದ್ ಮ್ಯಾಲ ಸ್ಲ್ಯಾಪ್ ಹಾಕಿ ಒಳಗೆ ನೀರ್ ಇಳಿದಂಗ ಮಾಡ್ತೇವೆ ಅಂತೇಳಿ ಮಾಡಾಕತ್ತಾರ್ರಿ. ಅದನ್ನೆಲ್ಲ ಹೊರಗಿನ ಸೈಡ್ದನ್ನು ನೀರು ಪೋಣಿಸ್ಬಾರ್ದು, ತಳಗ ಈ ಕಡೆ ಸೈಡ್ದನ್ನು ನೀರು ಪೋಣಿಸಂಗ ಸೈಡ್ ಕಲ್ಲು ಹಾಕ್ತಾರ. ಈ ಕಡೆ ಒಂದು 5 ಫುಟ್ ಕಲ್ರಿ, ಆಚ ಕಡೆ ಮಗಲ್ 5 ಫುಟ್ ಕಲ್ಲು ಹಾಕಿರಿ ನೀರ್ ಜರಿ ಹೊರಗಡೆ ಹೋಗಂಗ ಮೇಲ್ಗಡೆ ಸ್ಲ್ಯಾಪ್ ಹಾಕಾರ ಅಂದ್ರೆ ಗಾಡಿ ಹಂಗ ಉಳಿಲ್ಲ ಅಂತ ಹೇಳಿ. ಇಲ್ಲಿವರೆಗೆ ಸ್ವಲ್ಪ ಸದ್ಯ ಮೆಟ್ಟಿಗೆ ಎಲ್ಲಿ ಬೀಳ್ತದೆ ಅಲ್ಲಿ ಕಟ್ಟುದು. ಮತ್ 2-3 ವರ್ಷ ಹೊತ್ತು 3ನೇ ವರ್ಷ ಮತ್ತೆ ಬಿದ್ದ ಬಿಡುದು. ಮತ್ತೆ ರಿಪೇರಿ ಮಾಡ್ಕೊಂಡು ಇದನ್ನ ನಡೆದೈತ್ರಿ. ಈಗ ಪಾರ್ಕ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅರಮನೆ ಬೇಕಾಯ್ತ್ರಿ. ಮುಂದಿನ ಪೀಳಿಗೆಗಳಿಗೆ ಅಷ್ಟು ಕಣ್ಣಿ ಕಾಣ ಇದ್ದಂತ ದುರಸ್ತಿ ಮಾಡ್ತಾರಲ್ಲ ಈಗ ಹೋಗ್ಲಿ. ಇದನ್ನ ಯಥಾಸ್ಥಿತಿ ಗೌರ್ಮೆಂಟ್ದವ್ರು ಅದನ್ನ ಹಿಂದಿಂದ ಶಿಲಾಶಾಸನ ಪ್ರಕಾರದಾಗ್ರಿ ಪ್ರಾಚ್ಯ ವಸ್ತುದ ಹಳಿದ ಹೆಂಗಿರ್ತೈತಿ ಅದನ್ನ ಪೆಟ್ ಹಚ್ಬಾರ್ದು ಅಂತಾರ್ರಿ. ಅದ್ ಇರ್ಲಿ ಅದನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಆಚೆಗಡೆ ಮಾಡ್ತೇವೆ ಆಚೆಗಡೆ ಮಗಲ ಬಾಜುಕ ಅಲ್ಲಿ ಮಾಡಿದ್ರಿಂದ ಒಳ್ಳೇದಾಕೈತಿ. ಇನ್ನು ಊರು ಎಲ್ಲಾ ಬಿಟ್ಟು ಹೊರಗಡೆ 10 ಕಿಲೋಮೀಟರ್ ಬಿಟ್ಟು ಹೊರಗಡೆ ಅಂತ ಯಾರು ಹೋಗಂಗಿಲ್ಲ. ಹೊರಕ ಅಂತಂದ್ರೆ ಏನು ನೋಡಾಕ ನೋಡ್ತಾರೆ. ಹಳಿದ ಇಲ್ಲಿ ನೋಡಕ್ ಹೋಗೋದು ಹೊಸದಾಗಿ ನಮ್ಮ ಹೆಸರು ನಮ್ಮಲ್ಲಿ ಇರ್ತೈತಿ, ಇನ್ನೊಂದು ಊರಾಗ ನೋಡಾಕಂತ
ಬಿಟ್ರು. ಹಾ 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 ಎಲ್ಲಾರು ಹಿಂಗಾಗಿ ಬೇಡ ಅದು ಆ ಫೀಲಿಂಗ ಉಳಿಯಲ್ಲ ಅಂತ. ಇಲ್ಲಿ ಕಿಮ್ಮತ್ತ ಅಲ್ಲಿಗೆ ಬರ ಹಾ 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 ಇದೇನಾದ್ರಿ ಇಲ್ಲಿ ಸಂಸ್ಥಾನ ಪ್ರಕಾರದಾಗ ಇದ್ದಂಥದ್ದು. ಈಗ ಮೊದಲು ಮಡವಾಳದಾರ ಪ್ರಕಾರದಾಗ ಇಲ್ಲಿ ಏನೋ ಶ್ರಾಪ ಕೊಟ್ಟಿದ್ರು ಅಂತಾರ, ಕೊಟ್ಟಿದ್ದು ಆಗಿತ್ತು, ಅದು ಸಂಸ್ಥಾನ ಹಾಳಾಗಿದ್ದು ಆಯ್ತು. ಮತ್ತು ಇನ್ನೊಂದು ಏನಂದ್ರೆ ಅವಾಗ ಸಂಸ್ಥಾನ ಹಾಳಾಯ್ತಪ್ಪ ಅಂತ ಅನ್ಕೊಡ್ದೆ ಇನ್ನೂ ಬ್ರಿಟಿಷರು ಬಂದು ಹೊಕ್ಕರು. ಬ್ರಿಟಿಷ್ ಬಂದು ಹೊಕ್ಕರ ಹಾಳು ಮಾಡಿದ್ಕಲ್ಲ ಅವ್ರ ಕಾಲಾಂತರದಂದ್ರೆ ಇನ್ನು ಇವ್ರು ದತ್ತಕ್ಕೆ ತೊಗೊಂಡು ಉಳಿತೇವಂದ್ರಿ. ಚೆನ್ನಮ್ಮ ಉಳ್ದಾಗ್ರಿ, ರುದ್ರಮ್ಮನ ಸಸಿ ಅದು ಆಗ್ರಿ, ಇನ್ನೊಮ್ಮೆ ದತ್ತಕ್ಕೆ ತಗೋತೇವೆ ಅಂತೇಳಿ ದತ್ತಕ್ಕೆ ಮಾಡಕ್ಕೆ ಹೋಗ ದತ್ತಕ್ಕೆ ಮಾಡ್ತಾರ ಅಂದ ಕೂಡಲೇ ದತ್ತಕ್ಕೆ ಅವರು ಬ್ರಿಟಿಷರು ದತ್ತು ಮಕ್ಕಳಿಗೆ ಅಲಾವ್ ಕೊಡೋಲಿಲ್ಲ. ಅಲಾವ್ ಕೊಡ್ಲಿಕ್ಕಾದ್ರೆ ಏನು ಮಾಡಿಬಿಟ್ರು ಇವ್ರು ನಾಳೆಯಿಂದ ನಾವು ಇವ್ರು ದತ್ತಕ್ಕೆ ತೊಗೊಂಡು ಬಂದು ಮಾಡಿ ವಾಸ ಮಾಡ್ತಾರೆ ಬಾಯಿಲಿ ಎಲ್ಲಾರನ್ನ ರೀ. ಬಡ ಏನು ಮಾಡಿಬಿಟ್ರು ಅದನ್ನ ನೀವು ಯಾರು ಏನು ಕೊಡ್ತೀರಿ ಕೊಟ್ಟಷ್ಟು ಕೊಡ್ರಿ, ಕಿತ್ಕೊಂಡು ಹೋಗ್ರಿ ಅಂತ ಹೇಳ್ರಿ. ಇದನ್ನು ಹುಬ್ಬಳ್ಳಿ 3000 ಮಠಕ್ಕೆ ಅರಮನೆಗೆ ರಾಜ ಕುಂಡ್ರು ಅಂತೇಳಿ ಆಸ್ಥಾನದಾಗಿಂದ ಗುರುಮಠದ ಸಿದ್ಧಾರೂಢ ಅಂತ ಅರಮನೆ ಒಳಗಿಂದ ಮಠದ್ದು ಕಂಬ ಮಡಿಗೆ ಏನದಂತ ಡಿಸೈನ್ದಂತ ಎಲ್ಲ ಕಿತ್ಕೊಂಡ ಹುಬ್ಬಳ್ಳಿ 3000 ಮಠಕ್ಕೆ 3000 ರೂಪಾಯಿ ಕೊಟ್ಟ 3000 ಮಠಕ್ಕೆ ಅದನ್ನು ಹೋದ 3000 ಕೊಟ್ಟ ಓದೋದಕ್ಕಾಗಿ 3000 ಮಠ ಅಂತ ಹೆಸರಿಟ್ರು. ಹುಬ್ಬಳ್ಳಿ 3000 ಮಠ ಇಲ್ಲಿ ಅರಮನೆ ಕಿತ್ಕೊಂಡು ಹೋಗಿ ಅಲ್ಲಿ ಅರಮನೆ ಕಿತ್ಕೊಂಡು ಮಠಕ್ಕೆ ಹಾಕೊಂಡು ಇನ್ನು ರಾಜ್ಯಸಭಾದಾಗಿಂದ ಕುಂಡ್ರುವಂಥದ್ದು ಏನು ಜಾಗ ಐತಲ್ರಿ ಆ ಜಾಗದ ಒಳಗಿಂದ ಅಂತ ಅದನ್ನ ಅರಮನೆ ಒಳಗಿಂದ್ರಿ ಮಂತ್ರಿಗಳು ಕುಂಡ್ರುವಂಥದ್ದು ದರ್ಬಾರ್ ಹಾಲ್ ಆಗಿದ್ದು ಅದನ್ನ ಇಲ್ಲಿಂದ ಇದಕ್ಕೆ ಮಠಕ್ಕೆ ಹೋದ್ರಿ. ಅಂಕಲ್ಗೆ ಅಡವಪ್ಪ ಅದನ್ನ ಮಠಕ್ಕೆ ಹೋದ ಅಲ್ಲಿ ಮಠಕ್ಕೆ ಹಾಕಿದ್ರಿ. ಇನ್ನು ಉಳ್ದಂತದ ಕಲ್ಲ ಪಲ್ಲ ಅವನೇನು ಕಿತ್ಕೊಂಡು ಹೋಗ್ಯಾರ ಊರಾಗದ ಬಾವಿಗಳಿಗೆ ಅಲ್ಲಿ ಹೋದ ಬಾವಿಗೆ ಹಾಕ್ಯಾರಿ. ಅವೇನು ಒಂದ್ ಹನಿ ನೀರ್ ಅವ್ರೇನು ಕುಡುದಿಲ್ರಿ, ಸಾರ್ವಜನಿಕರು ಏನು ಕುಡುದಿಲ್ಲ. ಯಾರ್ಯಾರು ಒಬ್ಬೊಬ್ಬರು ಮನಿಗೆ ಓದು ಹಾಕೊಂಡಿದಾರ, ಒಬ್ಬೊಬ್ಬರು ಕೊಡಾದ ಕಿತ್ತಿದಾರ ಅಂದ್ಮೇಲೆ ಬ್ರಿಟಿಷರ್ ಏನ್ ಮಾಡ್ಬಿಟ್ರಿ, ನೀವು 5 ರೂಪಾಯಿ ಕೊಟ್ರು ಆಗಿನ ಕಾಲದ ದುಡ್ಡು ಅಂತ ಕಿಮ್ಮತ್ 5 ರೂಪಾಯಿ ಕೊಟ್ರು ಆತು, 10 ರೂಪಾಯಿ ಕೊಟ್ರು ಆತು, ನೀವು 50 ರೂಪಾಯಿ ಕೊಟ್ರು ಆತು. ಮತ್ತೆ 3000 ರೂಪಾಯಿ ಮಠಕ್ಕೆ ಬಂಗಾರ ಅಂದ್ರೆ ಕಲ್ಲಿಗಟ್ಟು ಕಿಮ್ಮತ್ ಕೊಡ್ತಾರೆ. 5 ರೂಪಾಯಿ ಕೊಟ್ಟಿರ್ಬೇಕು ಅಥವಾ 10 ರೂಪಾಯಿ ಕೊಟ್ಟಿರ್ಬೇಕು. ಅವ್ನು ಏನ್ ಹೆಂಗ್ ಹೇರ್ಕೊಂಡು ಹೋಗ್ಕೊಂಡು ಬಾವಿಯಿಂದ ಕಟ್ಟಿದಾರೆ. ಮನಿಗಳು ಕಟ್ಟಿದಾರ, ಅವು ಮನಿಗಳೇನು ಉಜ್ಜಳಾಗಿಲ್ಲ. ಮತ್ತೆ ಬಾವಿಗಳು ಕಟ್ಟಿದ್ರು ಬಾವಿಗಳೇನು ಉಜ್ಜಳಾಗಿಲ್ಲ. ಮತ್ತೆ ಇಲ್ಲಿ ವಜ್ರಾವ್ ಇದ್ರೆ ಯಾರ ಇಲ್ಲಿ ಸೇವಕರು ಏನು ಇದ್ದವ್ರು ಇದ್ರಲ್ರಿ, ತಮ್ಮ ಒಳಗ ಅಂಡ್ರವಾಗಿ ಏನ್ ಕಾಣುವಂತದ್ದು ಇತ್ತು, ನಾವು ಕುದುರೆ ಮೇಲೆ ಕತ್ತಿ ಮೇಲೆ ಏನೇನು ಹೊಡೆದು ಹೊರಗೆ ಹಾಕಿದಾರೆ. ಅವ್ರು ಹೊಡ್ಕೊಂಡು ಈಗ ಏನ ಎಲ್ಲಿ ಕುದುರೆ ಮೇಲೆ ಹೀರಿಂದ ವಜ್ರ ಅಥವಾ ಏನೋ ದುಡ್ಡು ದೂಪಾನ ನಾಣ್ಯ ಇರ್ಬೇಕು, ಬಾಂಡೆ ಬಡಕಲ ಇರ್ಬಹುದು. ಏನೇ ಅಂದ್ರೆ ಏನಾಗ್ಬಿಡ್ತೀರಿ, ಚೆನ್ನಮ್ಮವ್ರನ್ನ ಶರ್ಮನಿಗೆ ಹಿಡ್ಕೊಂಡ್ರೆ ಬ್ರಿಟಿಷರ್ ಹಿಡ್ಕೊಂಡು ಈಗ ಬ್ರಿಟಿಷರ್ ಅಧಿಕಾರ ಇತ್ತಲ್ಲ ಇವ್ರು ಇವ್ರು ನಾಳೆ ಬಂದಿಲ್ಲಿ ವಾಸ ಮಾಡ್ಯಾರ ಅನ್ನೋಕೆ ಇದನ್ನ ಒಟ್ಟಕ್ಕೆ ನೆಟೋಸ ಮಾಡಿಬಿಟ್ಟು ಒಟ್ಟೆ ಹಿರಿದು ಬಿಡ್ರದಕ್ಕೆ ಒಟ್ಟೆ ಅಂತೇಳಿ ಹಂಚ ಬಂದು ಕಟ್ಟಿಗೆ ಬಂತು, ಎಲ್ಲಾ ಮನಿ ಕಲ್ಲು ಬಂತು, ಕಬಡ್ಡಿ ಬಂತು, ಒಟ್ಟೆ ಎಲ್ಲ ಕಿತ್ತವು ಮಾರ್ಬಿಟ್ರು. ಅವ್ರದ್ದು ಕಿತ್ಕೊಂಡು ಅವ್ರು ಏನು ಮಾಡ್ಕೊಂಡ ಏನು ದುಡ್ಡು ನಾಣ್ಯ ಏನು ನಗ ನಾಣ್ಯ ಇತ್ತು ಅದನ್ನ ಬಹುತೇಕ ಅವ್ರ ದೇಶಕ್ಕೆ ಎಲ್ಲೋ ಎಷ್ಟೋ ಜಗ್ಗಿದಾರ್ರಿ ಅವ್ರು. ಅದ್ರ ಮತ್ತೆ ಇನ್ನು ಇದನ್ನ ಏನ್ ಮಾಡ್ತಾರೆ, ಇದನ್ನ ಬಂದಟ್ಟು ಇದನ್ನ ಮಾಡಬಾರ್ದು ಅನ್ನೋ ಕೈ ಕಿತ್ತ ಬಿಟ್ರದ. ಕಿತ್ತ ಎಲ್ಲಾನು ಹೋದ್ರು ಒಂದಷ್ಟು ಮಂದಿ ಪಟ್ಯಾಳದಲ್ಲಿ ಹೋದ್ರಂತ ಯಾರೋ ಕುದುರ್ಯಾರ ಅಂತೇಳಿ ಕುದುರೆ ಮೇಲೆ ಹೇರ್ಕೊಂಡಿದ್ದಾರೆ. ಏನೋ ವಸ್ತು ಉಳಿತಂತ ಅವ್ರು ಹೇಳ್ಕೊಂಡಿದ್ರೆ ಅಲ್ಲಿ ಕುದುರ್ಯಾರು, ಅಲ್ಲೇ ಒಂದು ಕತ್ತಿ ಅಂತೇಳಿ ಅಡ್ರೆಸ್ ಅವ್ರು ಹೋದವ್ರು ಹೇರ್ಕೊಂಡವ್ರು. ಅವರು ಅಲ್ಲೇ ಯಾರ್ಯಾರ ಓದೋದು ಒಕ್ಕೊಂಡಿದಾರ ಕಿತ್ತೂರ್ ಮಾತ್ರ ರಾಯಣ್ಣನಾಗ್ಲಿ ಚೆನ್ನಮ್ಮನ ಇವ್ರು ಸಾಯಕಂದ್ರೆ ರಾಯಣ್ಣನ ಹಿಡ್ದೇವು ಅಂತೇಳಿ ಚೆನ್ನಮ್ಮನ ಮುಂದೆ ಸುಳ್ಳು ಹೇಳಿದ್ರು. ಬೈಲವಂಗಲ ಶರ್ಮನೆ ಇದ್ದಾರೆ, ರಾಯಣ್ಣನ ನಾವು ಹಿಡ್ಕೊಂಡಿದ್ದೇವೆ ಅಂದ್ರೆ ಅವನನ್ನ ಹಿಡ್ಕೊಂಡಿದ್ದೇವೆ ಅಂತ ಈಕಿ ಮುಂದೆ ಸುದ್ದಿ ಹೇಳ್ಯಾರ. ಈಕಿ ಇಲ್ಲಿ ಏನಾಕ ಅಂತೇಳಿ ಅವ್ರು ಮಾಡ್ಬಿಟ್ರೆ ರಾಯಣ್ಣ ನಾವು ಬಂಧನ ಮಾಡಿ ಹಿಡ್ಕೊಂಡಿದ್ದೇವೆ, ಕುಗ್ಗಿಸೋ ಕೆಲಸ ಮಾಡಿದ್ರು. ಅಲ್ಲಿ ಅವ್ರು ಅವಕ್ಕೆ ಮುಂದೆ ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದ್ವಿಲ್ಲ ಮತ್ತೆ ರಾಯಣ್ಣನ ಅಂತ ರಾಯಣ್ಣನ ಹಿಡ್ಕೊಂಡಿದಾರ ಅಂದ್ರೆ ನಾವ್ ಹೆಣ್ಮಕ್ಳು ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು, ರಾಯಣ್ಣನ ಅವ್ರು ಹಿಡ್ದಾರ ಅಂದ್ಕೊಳ್ಳಿ ಆಕೆ ಏನ್ ಮಾಡ್ಬಿಟ್ರು, ಬಡ ಬಡ ಕೈಯೇನು ಉಂಗ್ರ ಅದಕ್ಕಾರ ವಜ್ರದ ಉಂಗ್ರ ನುಂಗಿ ಆಕೆ ಅಲ್ಲಿ ಹಾಲಿನೊಳಗೆ ಹಾಕೊಂಡು ಆಕೆ ಕುಡ್ದ ಇದಾಗಿಬಿಟ್ರಿ. ಆಮೇಲೆ ಆಕಿ ಸೊಸಿ ಇದ್ದಾಕೆ ದಾಡದ ಒಳಗೆ ಆಕಿನ ಜೇನಾಗಿದ್ರು. ಆಕಿ ಈಕಿ ಸತ್ಲ ಅಂತ ಆಕಿ ಸುದ್ದಿ ಹೇಳಿದ್ರಲ್ಲ, ಆಕಿ ಅಲ್ಲೇ ಸತ್ಲ, ಆಕಿನ ಅಲ್ಲಿ ಸಮಾಧಿ ಮಾಡಿದ್ರಿ. ಇಲ್ಲಿ ಇವರು ಸಮಾಧಿ ಮಾಡಿದ್ರಿ. ನಮ್ಮ ಊರಿಗೇನು ಕಿತ್ತೂರು ಆಕಿನ ಅಂತಂದು ಇಲ್ಲಿ ಮಣ್ಣು ಮಾಡಲಿಲ್ಲ. ಆಮೇಲೆ ರಾಯಣ್ಣನ ಹಿಂದಾಗಡೆ ಇವ್ರು ಆದ್ಮೇಲೆ ರಾಯಣ್ಣನ ಮುಂದೆ ಅವಾಗ ಇವನ್ನ ಹಿಡ್ಕೊಳಕ ಇಲ್ಲಿ ಅವ್ರನ್ನ ಇಬ್ಬರು ಇನಾಮದಾರಗಳಿಂದ ಪದಾಂಬರದವ್ರು ಒಬ್ಬರು ಮೇಘನಾದವ್ರು ಇನಾಮದಾರ ಅಂತ ಅವ್ರು ಏನೋ ಅವ್ರಿಗೆ ಆತ್ಮೀಯತೆ ಇದ್ದವ್ರು. ಅವ್ರನ್ನ ಏನು ಬ್ರಿಟಿಷರ್ ತೊಗೊಂಡು ಅವನ್ನೇನು ಮಾಡವ್ರಿ, ಸಂಸ್ಥಾನ ಹಾಳಾಗೈತಿ, ಅವ್ನು ಹಿಡ್ಕೊಂಡು ನೀವೇನು ಮಾಡವ್ರದಿರಿ, ನಿಮಗೆ ನಾವು ಏನಾರು ಕೊಡ್ತೀವಿ ಮತ್ತು ನಮಗೆ ಅವ್ನು ಹಿಡಿದು ಕೊಡ್ರಿ ಅಂತೇಳಿ ಅವ್ರಿಂದ ಏನೋ ಒಪ್ಪಂದ ಮಾಡ್ಕೊಂಡು ಅವ್ರಿಗೆ ಅಂದಟ್ಟು ಏನೋ ಭೂಮಿ ಕೊಟ್ರ. ಇವ್ರಿಗೆ ಒಂದು 1800 ಎಕರೆ ಭೂಮಿ ಇವ್ರು ಕೊಟ್ಟರು, 1800 ಎಕರೆ ಭೂಮಿ ಅವ್ರು ಪದಾಂಬರದವ್ರಿಗೆ ಇನಾಮದಾರಿಗೆ 1800 ಎಕರೆ ಭೂಮಿ ಇವ್ರು ಕೊಟ್ಟರು. ಮೇಘನಾಳದ ಇನಾಮದಾರಿಗೆ ದೂರಿ ಹತ್ರ ಅಲ್ಲಿ ಅವ್ರ ಭೂಮಿ ಇರೋದ್ರೆ ಇವರಿಬ್ಬರು ಹೊಂದಾಣಿಕೆಯಾಗಿ ರಾಯಣ್ಣನ ಹಿಡಿದು ಕೊಟ್ಟರು. ಅವ್ರಿಗೊಂದು 1800 ಎಕರೆ 1000 ಎಕರೆ ಭೂಮಿ ಅವ್ರಿಗೆ ಕೊಟ್ಟಿದ್ದಾರೆ.
ಈಗ ಕಿತ್ತೂರು ರಾಣಿ ಚೆನ್ನಮ್ಮನ ಮನೆತನದವ್ರು ಯಾರಾದ್ರೂ ಅದಾರ್ರಿ? ಮಂಟನ್ದವ್ರು ಅನ್ನವ್ರ ದೇಸಾಯರ್ ಅಂತ ಒಬ್ರು ಮಂಟನ್ದವ್ರು ಒಳಗಿದ್ದವ್ರು ಬಂದ ಇದ್ರು ಇಲ್ಲಿ ಉಳಿದಿದ್ರು. ಅವರು ಯಾರು ಅವರು ನಮ್ಮ ರಾಜಮಂಟನ ಆಗ್ಬೇಕು ನಮ್ಗೆ ಸ್ವಲ್ಪ ಸಣ್ಣ ಅವರು. ಕಿತ್ತೂರು ಮನೆತನದವ್ರು ಮನೆತನದವ್ರು ಅಂದ್ರೆ ದೇಸಾಯರ್ ಅಂದ್ರೆ ಗಳ್ಳಿದ್ದವ್ರು ಮೊದಲಿಗಿಂದ ಒಬ್ಬೊಬ್ಬರು ದತ್ತಕ ವಂಶಾವಳಿ ಪ್ರಕಾರದಾಗ್ರಿ ಅವ್ರು ದೇಸಾಯರ್ ಮನೆತನ ದತ್ತಕ್ಕೆ ಬಂದಿರ್ತಾರೆ. ಬಂದ್ಮೇಲೆ ಈಗ ಲಾಸ್ಟ್ ನಮಗ್ ಗೊತ್ತಿರ್ಲಾಕಾಗ್ಲಿ ದೇಸಾಯರ್ ಅಂದ್ರೆ ಗಳ್ಳಿದ್ದವ್ರು ತಾತ್ಯಾ ಸಾಹೇಬ್ ದೇಸಾಯಿ ಅಂತ ಹೇಳ್ರಿ ಅವ್ರು ಬಂದು ಇಲ್ಲಿಗೆ ಬಂದ್ರಿ. ಅವ್ರ ಮಗ ರುದ್ರಪ್ಪ ದೇಸಾಯಿ ಅಂತ ಹೇಳ್ರಿ, ಅವ್ರ ಮಗ ರಾಜು ದೇಸಾಯಿ ರಾಜ್ಕುಮಾರ್ ದೇಸಾಯಿ ಅಂತ ಹೇಳ್ರಿ. ಅವರು 3 ಮಂದಿ ಈಗ ದೇಹ ಬಿಟ್ರಿ. ಅಜ್ಜ ಅಜ್ಜಿ ಹೋದ್ರಿ. ಅವ್ರ ಮಗ ಇದ್ದು ರುದ್ರಪ್ಪ ಅಂತೇಳಿ ಅವರು ತೀರ್ಕೊಂಡ್ರು. ಅವ್ರ ಕುಟುಂಬ ಒಬ್ಬರ ಉಳ್ದಾರ. ಈಗ ಅವ್ರ ಮಗ ಇದ್ದಾವ ರುದ್ರಪ್ಪ ಅವ್ರ ಮಗ ಇದ್ದಾವ ರಾಜಕುಮಾರ್ ದೇಸಾಯಿ ಅಂತ ಹೇಳ್ರಿ. ಅವರು ಈಗ ಮೊನ್ನೆ ಒಂದು ಸ್ವಲ್ಪ ಕಾಲಾಂತರದಿಂದ ಒಂದು ಸ್ವಲ್ಪ ಅವನು ಫೇಲ್ ಆದ್ರಿ. ಒಂದು 18 ವರ್ಷ ಆತ್ರಿ ಅವ್ರು ತೀರ್ಕೊಂಡು. 16-18 ವರ್ಷ ಆದ್ರಿ ತೀರ್ಕೊಂಡ್ರು. ಅವ್ರಿಗೂ 2 ಹೆಣ್ಮಕ್ಳು ಅವ್ರಿ. ಅವ್ರಿದ್ರು ಅವ್ರಿಗೆ ಹುಬ್ಳಿ ಒಳಗ ಸಾಲಿ ಕಲಿಸುವಂತ ಒಬ್ಬ ಅವ್ರ ಕುಟುಂಬ ಅವ್ರು ಅಲ್ಲಿ ಉಳ್ದಾರ್ರಿ. ಇಲ್ಲಿಗ ಅವ್ರ ರುದ್ರಾಪುರ ರಾಜೀವನ್ ಅವ್ರದಲ್ಲ ಅವ್ರ ತಾಯಿಯವರೊಬ್ಬರು ಇಲ್ಲಿ ಒಂದು ಸಾಮಿಲ್ ಹಾಕೊಂಡು ಅದ್ರ ಮೇಲೆ ಉತ್ಪನ್ನ ಮಾಡ್ಕೊಂಡು ಅವ್ರಷ್ಟೇ ಈಗ ಬಾಡಿಗೆ ಒಳಗೆ ಕೊಟ್ಕೊಂಡು ಇಲ್ಲೇ ಉಳ್ದಾರ್ರಿ. ಅವ್ರು ಹೆಂಗೈತ್ರಿ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಗೌರ್ಮೆಂಟ್ದಿಂದ ಸ್ವಲ್ಪ ಇತ್ತಿತ್ತಲಾಗಿ ಒಂದಷ್ಟು ಖಾನಾಪುರ ಅಂತಲ್ಲಿ ನಾವು ಭೂಮಿ ಕೊಟ್ಟಿದ್ರಂತ. ಅದು ಎಷ್ಟರ ಮಟ್ಟಿಗೆ ಕರೆಯತಿ ಸುಳ್ಳು ಗೊತ್ತಿಲ್ರಿ, ಬಟ್ ಅಲ್ಲಿ ಕೊಟ್ಟಿದಾರ ಅನ್ನೋದ್ ಕೇಳಿ. ಆಮೇಲೆ ಇನ್ನೊಂದೇನ್ರಿ, ಈಗ ಎಲ್ಲಾ ಕಡೆ ಅರಮನೆಗಳನ್ನ ನೋಡ್ಬೇಕಾದ್ರೆ ಮೈಸೂರು ಅರಮನೆ ಸ್ವಲ್ಪ ಏನೋ ಅವಾಗಿನ ಕಾಲಾಂತರ ಕಪ್ಪನ್ನು ಕೊಟ್ಟು ಇಟ್ಕೊಂಡ್ರು. ಮೈಸೂರು ಒಳಗೆ ಅರಮನೆ ಉಳಿತ್ರಿ. ಆಮೇಲೆ ಬೆಂಗಳೂರು ಒಳಗೆ ಉಳ್ದಂತ ಅವು ಏನೋ ಅಲ್ಲಿ ಉಳ್ದಾವ್ರಿ. ಆಮೇಲೆ ಅಲ್ಲಿ ಇಲ್ಲ ಹಂಪಿ ಸಂಸ್ಥಾನ ಹಾಳಾಗಿದ್ದನ್ನ ಇದ ಪರಿಸ್ಥಿತಿ ಒಳಗೆ ಐತ್ರಿ. ಆ ಮೂಲತ ಅಂದ್ರೆ ಅಲ್ಲಿ ಒಟ್ಟ ರಾಜಗಳು ಇದ್ರೆ ನಡೀತೀರಿ. ಆಮೇಲೆ ಇಲ್ಲಿ ರಾಜ ಇಲ್ಲದ ಕಾಲಕ್ಕೆ ಇದು ಬ್ರಿಟಿಷ್ ಗೌರ್ಮೆಂಟ್ ಬಂದ್ ಹೋಗ್ರಿ. ಈ ಸಂಸ್ಥಾನ ಹಾಳಾಗಿ ಮಾತ್ರ ಚೆನ್ನಮ್ಮನ ಸಂಸ್ಥಾನ ರೀ ಇವರು ಆ ಮಾಡವಾಳ ಕೊಟ್ಟದ ಅಲ್ಲಿ ಕಾಲಾಂತರ ಕೂಡಿ ಬಂತು. ಬ್ರಿಟಿಷ್ ಬಂದು ಇಲ್ಲಿ ಹೋಗೋದಕ್ಕೆ ಚಾಟಿ ಆಗಿಬಿಡ್ತ್ರಿ. ನಮಗೆ ಕಿತ್ತೂರು ಸಂಸ್ಥಾನ ಎಲ್ಲ ಸಮ ಆಗಿ ಟಂಗಿ ಮುರಿದಕ್ಕೆ ಚಾಟಿ ಆಗಿಬಿಡ್ತ್ರಿ. ಇಲ್ಲಿವರೆಗೆ ಅದಂತ ಮಾತ್ರ ಆಯ್ತ್ರಿ. ಈಗ ಅಲ್ಲಿಂದ ಇದನ್ನೇನೋ ಇನ್ನು ಮುಂದಾರ ಇದನ್ನ ಸಾಗಿದ್ದಾಗಿ ಹೋಯ್ತು. ಇನ್ನಾರ ಮುಂದ 4 ಮಂದಿ ಬಂದು ನೋಡುವಂಗ ಮುಂದಿನ ಪೀಳಿಗೆ ಇಲ್ಲಿ ಇತ್ತು ಅನ್ನುವಂಥದ್ದು ಗೊತ್ತಾಕತ್ರಿ. ಮತ್ತೆ ಇಲ್ಲ ಅಂದ್ರೆ ಇದು ಯಥಾಸ್ಥಿತಿ ಹೆಂಗೈತಿ ಹೆಂಗ ನೋಡುವಂತ ಮಾಡೋಂತ ಅನ್ನೋಂಥದನ್ನ ಇಲ್ಲಿವರೆಗೆ ನಡೆದೈತಿ. ಮತ್ತೆ ಏನ್ರಿ ಮೊದಲು ಉತ್ಸವ ನಮ್ಮ ಊರೊಳಗೆ ಕಿತ್ತೂರು ಅವರು ಮೊದಲು ಮಾಡ್ತೈತ್ರಿ. ಮಾರಿಯಾಳ ಅಂತೇಳಿ ಇವ್ರಿ ಅಂತೇಳ್ರಿ ಪ್ರೊಫೆಸರ್ ಇದ್ರಿ ಧಾರವಾಡ ಶಾಲೆ ಒಳಗ್ರಿ. ಅವರ ಇದನ್ನ ಕಿತ್ತೂರು ಉತ್ಸವ ಮೊದಲ ಪ್ರಥಮದಾಗ ಚೆನ್ನಮ್ಮನ ಜ್ಯೋತಿ ಬೈಲೊಂಗದ ತಂದಂತಾರ ಮೂಲತಃ ಅವ್ರ ಮೊದಲು ಇಲ್ಲಿ ಮಾಡ್ತಿರ್ಕಿಲ್ಲ. ಸಾಧಾರಣ 40-60 ವರ್ಷ 70 ವರ್ಷದಿಂದ ರೀ ಗೌರ್ಮೆಂಟ್ದವ್ರು ಅವ್ರಿಗೆ ಏನ್ ಮಾಡ್ತೀರಿ ನಮ್ಮಲ್ಲಿ ಊರಾಗ ಅವ್ರನ್ನ ಪಟ್ಟಿ ಹಚ್ಕೊಂಡು ಪ್ರೊಫೆಸರ್ ಅಂತಿರಿದ್ರಿ. ಅವ್ರ ಮೇಲೆ ಶಾಲೆ ಒಳಗೆ ಮಂದಿ ಅಂತೇಳಿ ಇಟ್ಕೊಂಡ. ಆಮೇಲೆ ಶಾಲೆ ಹುಡುಗರ್ರಿ ರೆಸಿಡೆನ್ಸ್ ಸ್ಕೂಲ್ ಐತಲ್ರಿ, ಆ ರೆಸಿಡೆನ್ಸ್ ಸ್ಕೂಲಲ್ಲಿ ಹುಡುಗರ್ನ ಕರ್ಕೊಂಬಂದ ಮುಂಜಾನೆ ಆಟ ಹುಡುಗರ್ನ ಜೊತೆ ಬೈಲೊಂಗದಿಂದಾರೆ ಗೌರ್ಮೆಂಟ್ದವ್ರು ಕೊಡೋದು ಒಂದು ಜೀಪ್ ಗಾಡಿ ಕೊಡ್ತಿದ್ರಿ. ಒಂದು ಮಹೇಂದ್ರ ಜೀಪ್ ಆಟರ್ ಅನ್ಕೊಂತ ಬರ್ತಿದ್ರ ಜೀಪ್ ಅದನ್ನ ಒಂದು ಜೀಪ್ ಕೊಡ್ತೀರಿ. ಆ ಜೀಪ್ನೊಳಗೆ ಅದನ್ನೊಂದು ತಗೊಂಡು ಅಲ್ಲಿಂದ ಬೈಲೊಂದ್ರಿ ಸಂಪಗಾಂಕ್ ಹೋಗಿರಿ. ಸಂಪಗಾಂತ ನಿಗನಾಳ ಆಮೇಲೆ ಹಿಂಗಾಟ MK ಹುಬ್ಳಿ ಹಿಂಗ ಆದ ಕಾರ್ರೆ ಕಿತ್ತೂರಿಗೆ ಸರ್ಕಲ್ ಬರ್ತೈತಿ ಚೆನ್ನಮ್ಮನ ಸರ್ಕಲ್. ಬೈಲು ಅಂಗಲ್ದಿಂದನೇ ಯಾಕೆ ತರ್ತಿದ್ರಿ ಅಂದ್ರೆ ಆಕೆ ಸಮಾಧಿ ಮಾಡಿದ್ರೆ ಜೀವ ಅಲ್ಲಿ ಆತ್ಮ ಹೋಗಿದ್ದೈತೆ ಅನ್ನೋದು ನಮ್ಮಲ್ಲಿ ಕಿತ್ತೂರಿಗೆ ವರ್ಷಕ್ಕೊಮ್ಮೆ ಶಾಲೆ ಹುಡುಗರನ್ನ ಕರ್ಕೊಂಡ್ಕಾರ ಅವ್ರು ಪ್ರೊಫೆಸರ್ ಇದ್ರಲ್ಲ ಸರ್ ಇದ್ರ ಚೆನ್ನಪ್ಪ ಸರ್ ಅಂತಿದ್ರಿ. ಅವ್ರು ಮೊದಲನೇ ಅವ್ರ ಹೊರಗಡೆ ಚೆನ್ನಪ್ಪ ಸರ್ ಅಂತ ಮಾಡಾಕ ಅವ್ರು ಮಾಡ್ಕೊಂತಾನೆ ಬಂದ್ರಿ. ಊರನ್ನ ಅವ್ರ ರೈತರಾಗ್ಲಿ ಇಲ್ಲ ಇದ್ದಂತಾರ ಮುಖಂಡರ ಅಟ್ನ ಕರ್ಕೊಂಡ್ರಿ ಅವ್ರ ಮಾಡ್ಕೊಂತ ಬಂದ್ರಿ. ಬೈಲೊಂಗಲಿಂದ ನಾವು ಜೀಪ್ ಅಡಿತೊಂಡು ಈಗೂ ಬರ್ತೈತ್ರಿ. ಈಗಾದ್ರು ಬರ್ತೈತ್ರಿ. ಈಗ ಏನಾಗ್ಬಿಡ್ತ್ರಿ ಬಂಗಾರಪ್ಪ ಅವ್ರಿಗೆ ನಮ್ಮ ಮುಖ್ಯಮಂತ್ರಿ ಅವ್ರು ಆದ್ರಲ್ರಿ. ಆದ ನಂತರ ಇದು ನಮ್ಮ ಕಿತ್ತೂರು ಒಂದ್ ಸ್ವಲ್ಪ ಹೆಚ್ಚಿನ ತರಗತಿಗಳು ಕಿತ್ತೂರು ಉತ್ಸವ ಆಗಾಕೈತ್ರಿ. ಹೆಚ್ಚಿನ ಜನಸಾಗರ ಕೂಡಿದ್ರಿ. ಆಮೇಲೆ ಇದು ನಮ್ಮ ಕಿತ್ತೂರು ಜೀರ್ಣೋದ್ಧಾರ ಮಾಡುವಂತ ಹಾವೇರಿ ರೋಡ್ನಿಂದ ಸ್ವಲ್ಪ ರಸ್ತೆ ಮಾಡಿ ಇದನ್ನ ಬರಾಕ ಹೋಗುವ ಪ್ರವಾಸಿ ತಾಣ ಮಾಡೋಣಂತ ಮಾಡಾಕತ್ತಾರೆ. ಮೊದಲಾದ್ರೂ ಇದನ್ನ ಗೌರ್ಮೆಂಟ್ ಕಬ್ಜಾ ಯಾವಾಗ ಮಾಡ್ತಾರೆ ಕಿತ್ತೂರು ಉತ್ಸವ? ಅಕ್ಟೋಬರ್ 23, 24, 25 3 ದಿನ ಮಾಡ್ತಾರೆ. 3 ದಿನ ಮಾಡ್ತಾರೆ. 3 ದಿನ ಅಂದ್ರೆ ಯಾರೋ ಮಿನಿಸ್ಟರ್ ಆಗ್ಲಿ ಅಂತ ಏನೋ ಬರ್ತಾರೆ. 3 ದಿನ ಕಾರ್ಯಕ್ರಮ. ಈಗ ಹಂಪಿ ಉತ್ಸವನ MP ಪ್ರಕಾಶ್ ಸರ್ ಏನ್ ಮಾಡಿದ್ರು, ಹಂಪಿ ಇದನ್ನ ಮಾಡ್ಬೇಕಾದ್ರೆ ಹಂಪಿ ಉತ್ಸವ ಮಾಡ್ತಾರ. ಬಂಗಾರಪ್ಪನ ಇದರಿಂದ ಹೆಚ್ಚಿನ ತರಗತಿ ಜನರ ಬೆಳಕಿಗೆ ಬಂದದಂದ್ರೆ ಇದು ಬಂಗಾರಪ್ಪನಿಂದ ಈ ಕಡೆ ಮಕ್ಕಳು ಮೊದಲದ ಮಾಡ್ತಾ ಇದ್ದ ಅಂತದ್ ಏನಂತಂದ್ರೆ ನಮ್ಮಲ್ಲಿ ಮಾರಿಯಾಳ ಅಂತ ಹೇಳ್ರಿ ಚೆನ್ನಪ್ಪ ಸರ್ ಅವ್ರ ಸರ್ ಅನ್ನ ಅದನ್ನ ಏನಂತಂದ್ರಿ ಒಂದ್ ಸ್ವಲ್ಪ ಊರಾನ ಮಂದಿನ ಕರ್ಕೊಂಡ ಆದ್ಮೇಲೆ ಮಾಸ್ತರ್ ಜನ ಆಗ್ಲಿ ಆಮೇಲೆ ಸ್ವಾತಂತ್ರ್ಯ ಯೋಧರಾಗ್ಲಿ ಮಿಲಿಟರಿ ಅವರಾಗ್ಲಿ ಇಂಥವ್ರ ಮಂದಿನ ಕರ್ಕೊಂಡ
ಆಜು ಬಾಜು ಹಳ್ಳಿಯನ್ನ ಅವ್ರ ನಾಟ ಓದಿಸ ಬಾರಸ ಅವ್ರನ್ನ ಕರೆದ ಕಾರ್ರಿ ಸರ್ಕಲದಿಂದ ಇಲ್ಲಿ ಮಠ ಅದನ್ನ ಜ್ಯೋತಿ ತಗೊಂಡ್ಬಂದು ಮಠರಾಜನ ಮಠಕ್ಕೆ ಹೋಗಿದ್ರು. ಅಲ್ಲಿ ಮಠ ಹೋಗಿ ಬಂದು ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಅದನ್ನ ಜ್ಯೋತಿ ಅಟ್ ಹಚ್ಕಾರ ಸಾಯಂಕಾಲ ಟೈಮ್ ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಟ್ಯಾಶ್ ಐತಲ್ರಿ ರೌಂಡ್ ಆಗಿರಿ ಅಲ್ಲಿ ಅದನ್ನ ಮಾಡ್ತೈತ್ರಿ. ಅಲ್ಲಿ ಒಂದು ಸ್ಟೇಜ್ ಹಾಕ್ತಿರಿ. ಸ್ಟೇಜ್ ಹಾಕತ್ತದ ರೇಷನ್ ಸ್ಕೂಲ್ ಹುಡುಗರ್ರಿ. ಆಮೇಲೆ ಇಲ್ಲಿ ನಮ್ಮ ಊರನ್ನ ಸಾಲಿ ಹುಡುಗರ್ನ ಯಾವ್ದು ಬೇಡ ಎಲ್ಲಾರು ಕೂಡಿಸಿ ಬಂದ ಒಂದ್ ದೇವಸ್ಥಾನ ಜಾತ್ರೆ ನಡೆದೈತೆ ಅಂದ್ರೆ ನಾವು ಅಂತೇಳಿ ಒತ್ತಾಡಬಾರ್ದು. ಎಲ್ಲಾರು ಕೂಡಿ ಬಂದು ಒಂದಾಗಿ ಮಾಡಿ ಮುಗಿಸ್ರಿ. ಪುಸ್ತಕ ಇರ್ತದ ನೀ ಪಕ್ಷಾರ ಆ ಪಕ್ಷಾರ ಅಂತ ಒತ್ತಾಡಕ್ ಹೋಗ್ಬಾರ್ದು. ನಮ್ಮ ಊರದಂತ ಬರ್ತೈತಿ, ಕಿತ್ತೂರದಂತ ಬಂದಿರ್ತೈತ್ರಿ. ಅದು ನಂಬುದು ನಿಂಬುದು ಅಂತ ಬಂದಿರ್ತೈತಿ. ಏನೋ ಸರ್ಕಾರ ದುಡ್ಡು ಕೊಟ್ಟಿರ್ತೈತ್ರಿ, ಮಾಡ್ತಿರ್ತಾರೆ. ಅವಾಗ ಎಲ್ಲಾರು ಕೂಡಿ ಹೊಂದಾಣಿಕೆಗೆ ನ್ಯಾಯ ನಿವಾದಿ ಮಾಡ್ತೈತಿ. ಮಾಡಿ ಒಂದು ಯಾವಾಗ ಆಗುದು ನ್ಯಾಯ ನಿವಾದಿ ಮಾಡಕ್ ಹೋಗ್ಬಾರ್ರಿ. ಸಂತೋಷಲೆ ಚಂದಾಗಿ 4 ದಿನ ಮಾಡಿಕಾರ ಮತ್ತು ಮುಂದಿನ ಪೀಳಿಗೆಗೆ ಉಳಿಸ್ರಿ ಅಂತ ಅನ್ನೋದ ನಾವು. ಈಗ ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನಂಗ ಆತಿಗಿದೆ ನಿಮ್ದು. ದುಡ್ಡು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವ್ರ ಇದ್ರಲ್ಲಿ ದುಡ್ಡು ಬಂದತಿ. ಬಟ್ ಅದನ್ನ ಈಗ ₹1 ಕೋಟಿ ಬಂತು. ಜಗ ಇವ್ರು ಇಲ್ಲಿ ಬೇಡ ಅಲ್ಲಿ ಬೇಡ ಅಂತ ಅಂದ್ಮೇಲೆ ಪೆಂಡಿಂಗ್ ಉಳಿತು. ಈಗ ಹೆಂಗಂದ್ರ ಮೂಗಿ ತುಪ್ಪ ಹಚ್ಕೊಂಡಂಗ ಆತದ. ತಿನ್ನಾಕು ಬರಂಗಿಲ್ಲ, ವಾಸನಿನೂ ಬಿಡಂಗಿಲ್ಲ. ಬಾಯಕೊಳಕ್ ಬರುತ್ತೆ, ವಾಸನೆ ಉಂಡಾಕ ಬರುತ್ತೆ. ಅದಕ್ಕೆ ಆದಷ್ಟು ಅದು ಈಗ ಸದುಪಯೋಗ ಆಗ್ಬೇಕು. ಹೌದ್ರಿ, ಅದಾದ್ರೆ ಏನೋ ಒಳ್ಳೇದ್ ಹಾಕದ್ರಿ ಎಲ್ಲಾರಿಗೂ. ಬಂದವ್ರಿಗೆ ಆಗ್ಲಿ 4 ಮಂದಿ ಹೊರಗಡೆ ನೋಡ್ರಿ ಸಂಗೊಳ್ಳಿಗೆ ಈಗ ನೋಡ್ರಿ ಬೀದರ್ ಗುಲ್ಬರ್ಗ ಕರ್ಕೊಂಡ್ರಿ, ವಿಜಾಪುರ ಬಾಗಲಕೋಟೆ ಕರ್ಕೊಂಡು ಎಲ್ಲಾರು ಸಂಗೊಳ್ಳಿಗೆ ರಾಯಾನಂದ್ ಆಗೈತೆ ಅಂತ ಅನ್ಕೂಡ ರಾಯಾನಂದಕ್ಕೆ ಸಂಗೊಳ್ಳಿ ಕೂಡಿ ಬರ್ತಾರೆ. ಗೊತ್ತಾತ್ರಿ? ಕಿತ್ತೂರಿಗೆ ಅಂತ ಬರಲ್ಲ, ಇಲ್ಲೇ ಐತೆ ಅಂದ್ ಬರ್ತಾರೆ ಹಾಳ್ವಾಡಿ ಅಂತ ಅಂದ್ಬಿಡ್ತಾರೆ. ಹಾಳ್ವಾಡಿ ಇಲ್ಲೇನೈತಿ, ಬರೀ 1-2 ಗಾಡಿ ಹಾಳ್ವಾಡಿ ಬಿದ್ದದ್ದು. ಮ್ಯೂಸಿಯಂ ತೆಗೆದ್ರೆ ಮ್ಯೂಸಿಯಂ